ಒಂದ್ ವೇಳೆ ಬೋಟ್ ಏನಾದ್ರೂ ಸ್ಟ್ರೀಮ್ ಜೊತೆಗೆ ಹೋಗ್ತಾ ಇತ್ತು ಅಂತಂದ್ರೆ ಬೋಟ್ ಸ್ಪೀಡ್ ಮತ್ತೆ ಸ್ಟ್ರೀಮ್ ಸ್ಪೀಡ್ ಎರಡನ್ನೂ ಕೂಡಿಸ್ತೀವಿ. ಒಂದ್ ವೇಳೆ ಏನಾದ್ರೂ ಅಗ್ನೆಸ್ಟ್ ಹೋಗ್ತಾ ಇತ್ತು, ಒಂದ್ ವೇಳೆ ಸ್ಟ್ರೀಮ್ ಏನಪ್ಪಾ ಅಂದ್ರೆ ವಿರುದ್ಧವಾಗಿ ಹೋಗ್ತಾ ಇತ್ತು ಅಂತಂದ್ರೆ ಅವಾಗ ಏನಾಗತ್ತಂದ್ರೆ ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್ ನ ನಾವು ಮೈನಸ್ ಮಾಡ್ತೀವಿ. ನೋಡ್ಲಿಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ದೊಡ್ಡದು ಅನ್ಸತ್ರಿ, ಬಟ್ ಸಾಲ್ವ್ ಮಾಡ್ಲಿಕ್ಕೆ ಇದ್ವಿ ಅಂತಂದ್ರೆ ಗದ್ದಿ ಈಸಿ ಅನ್ಸುತ್ತೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆರಾಮಾಗಿ ನಮ್ಗೆ ಈ ತರ ಇದು ಎಕ್ಸಾಮಿಗೆ ಏನಾದ್ರು ಬಂದ್ರೆ 4 ಮಾರ್ಕ್ಸ್ ಗ್ಯಾರಂಟಿ ಬರ್ತಾವ. ಒಂದ್ಸಾರಿ ನೀವೇನಪ್ಪಾ ಅಂತಂದ್ರೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ರಿ. ಈಗ ನಾವೇನಾದ್ರೂ ನೀರಿಗೆ ವಿರುದ್ಧವಾಗಿ ಹೋಗ್ಬೇಕಾಗಿತ್ತು ಅಂದ್ರೆ ನಮ್ಮ ಸ್ಪೀಡ್ ಹೆಚ್ಚಿಗಿರ್ಬೇಕು, ವಿಚ್ ಮೀನ್ಸ್ ಬೋಟ್ ಸ್ಪೀಡ್ ಹೆಚ್ಚಿಗಿರ್ಬೇಕು. ಹಿಂಗಾಗಿ ಸೊ ಎಕ್ಸ್ ಮೈನಸ್ 5 ಬರ್ತೈತಿ. ಇದು ಮುಂದಾಗ ತಗೊಂಡಂತ ಟೈಮು, ಇದು ಬರೋ ಮುಂದಾಗ ತಗೊಂಡಂತ ಟೈಮು. ಸೊ ಟೋಟಲ್ ಟೈಮ್ ಎಷ್ಟು ತೊಗೊಳಕತೈತಿ ಅಂತಂದ್ರೆ 4 × 1/2 hours ತಗೊಳಿಕತೈತಿ. ಎದ್ರ ವ್ಯಾಲ್ಯೂ ಹೆಚ್ಚಿಗೆ ಇರ್ತೈತಿ ಅದನ್ನ ಫಸ್ಟ್ ಬರ್ಕೋರಿ, ಎದ್ರ ವ್ಯಾಲ್ಯೂ ಕಡಿಮೆ ಇರ್ತೈತಿ ಅದನ್ನ ಎರಡಕ್ಕೆ ಬರ್ಕೋರಿ. ಸಿಂಪಲ್. ಸಣ್ಣವ್ರಿದ್ದಾಗ ಇದನ್ನ ಕಲ್ತೇವ್ರಿ. ಏನ್ರಿ ಈಗ ಎರಡು ಫ್ರಾಕ್ಷನ್ ಅದಾವು, ನ್ಯೂಮಿರೇಟರ್ ಸೇಮ್ ಇತ್ತಂದ್ರೆ ಅದ್ರೊಳಗ ಯಾವ ದೊಡ್ಡಾಗಿರ್ತೈತಿ ಅಂತಂದ್ರೆ ಡಿನಾಮಿನೇಟರ್ ಯಾವ ಸ್ಥಾನ ಇರ್ತೈತಿ ಅದು ದೊಡ್ಡದು, ಯಾವ ದೊಡ್ಡದಿರ್ತೈತಿ ಅದು ಸ್ಥಾನ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ 4th ಚಾಪ್ಟರ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣಂತ್ರಿ. ಓಕೆ, ಸೊ 4 ಮಾರ್ಕ್ಸ್ ಕ್ವಶನ್ಸ್ ನೋಡ್ಲಿಕ್ಕೆ ಸ್ವಲ್ಪ ಸಣ್ಣ ಇರ್ತಾವ್ರಿ, ಆದ್ರೆ ಟ್ರಿಕಿ ಇರ್ತಾವು, ಆನಂತರ ಬಾರಿ ಚಾಲೆಂಜಿಂಗ್ ಇರ್ತಾವು, ಬಾರಿ ಮಸ್ತ್ ಮಜಾ ಬರ್ತೈತಿ. ದಟ್ ಇವನ್ನ ಸಾಲ್ವ್ ಮಾಡೋಣ ಅಂತ. ಸೊ ಒಟ್ಟು ಟೋಟಲ್ ಆಗಿ ಏನಪ್ಪಾ ಅಂದ್ರೆ 8 ಕ್ವಶನ್ಸ್ ಅದಾವ್ರಿ. ದಟ್ ಈಗ ಇದಕ್ಕೆ ಸಂಬಂಧಪಟ್ಟಂಗ 2 ವಿಡಿಯೋಸ್ ಆಗ್ತಾವು. ಒಂದೇ ವಿಡಿಯೋದೊಳಗೆ 4 ಕ್ವಶನ್ಸ್ ಆಗ್ತಾವು, ಎರಡನೇ ವಿಡಿಯೋದೊಳಗೆ 4 ಕ್ವಶನ್ಸ್ ಆಗ್ತಾವು. ದಟ್ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಈ 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡೋಣಂತ. ಓಕೆ ರೈಟ್. ಸೊ ಮತ್ತೆ ದಟ್ ಕ್ವಶನ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲ ಅಂತಂದ್ರೆ ಇದೇ ಮೊದಲನೇ ಸಾರಿ ನಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಅಂತ ಅನ್ನೋದಾದ್ರೆ ನನ್ನ ಒಂದು ಕಿರು ಪರಿಚಯವನ್ನು ನಾನು ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗ MTech ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ನಂತರ ನಾನು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನ ಟೀಚ್ ಮಾಡ್ತೀನಿ. ಓಕೆ, ಸೊ ಬರ್ರಿ ದಟ್ 4 ಮಾರ್ಕ್ ಕ್ವಶನ್ಸ್ ಒಳಗೆ ಫಸ್ಟ್ ಕ್ವಶನ್ ನೋಡೋಣ. 66 ಕ್ವಶನ್. ಎ ಮೋಟಾರ್ ಬೋಟ್ whose speed is 11 km/h in still water takes 2 hours 45 minutes to go 12 km upstream, then to return downstream to the same spot, find the speed of the stream ಅಂತ ಹೇಳಕತ್ತಾರೆ. ಓಕೆ ರೈಟ್. ಸೊ ದಟ್ ಇಲ್ಲಿ ಬೋಟ್ ಮತ್ತೆ ಸ್ಟ್ರೀಮ್ ಪ್ರಾಬ್ಲಮ್ ಬಂತಂದ್ರೆ ದಟ್ ಇಲ್ಲಿ ನಮಗೆ 4 ಸ್ಪೀಡ್ಸ್ ನಮಗೆ ಇಂಪಾರ್ಟೆಂಟ್ ಆಗ್ತಾವೆ. ಓಕೆ, ಸೊ ಯಾವ್ಯಾವಪ್ಪ ಅಂತಂದ್ರೆ ಮೊದ್ಲಕ್ಕ ಬೋಟ್ ಸ್ಪೀಡ್, ಆ ನಂತರ ಸ್ಟ್ರೀಮ್ ಸ್ಪೀಡ್. ಸೊ ಅವ್ನ ಎರಡನೇ ಏನಪ್ಪಾ ಅಂತಂದ್ರೆ ದಟ್ ಬರ್ಕೊಳ್ಳಂತ. ಸೊ 4 ಸ್ಪೀಡ್ಸ್ ಅನ್ನ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಮೆನ್ಷನ್ ಮಾಡ್ಕೊಳ್ಳಂತ್ರಿ. ಓಕೆ, ಸ್ಪೀಡ್ ಆಫ್ ಬೋಟ್ ಅವ್ರು ಮೆನ್ಷನ್ ಮಾಡಿದಾರ? ಎಸ್, ಮೆನ್ಷನ್ ಮಾಡಿದಾರೆ. ಸ್ಪೀಡ್ ಆಫ್ ಬೋಟ್ ಅಂತಂದ್ರೆ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಅಂತ ಅರ್ಥ. ಓಕೆ, ಇದನ್ನ ಅವ್ರು ಕೊಟ್ಟಿದಾರ. ಅದೆಷ್ಟೈತ್ರಿ? 11 km/h. ಲಾಸ್ಟಿಗೆ ಅವ್ರು ಕೇಳಿದೇನಪ್ಪಾ ಅಂತಂದ್ರೆ ಫೈಂಡ್ ದ ಸ್ಪೀಡ್ ಆಫ್ ಸ್ಟ್ರೀಮ್ ಕೇಳಿದ್ದಾರೆ. ಓಕೆ, ನೀರ್ ಹರಿಯುವಂತ ಸ್ಪೀಡ್ ಎಷ್ಟೈತಿ, ಸ್ಟ್ರೀಮ್ ಸ್ಪೀಡ್ ಎಷ್ಟೈತಿ ಅಂತ ಕೇಳಿದಾರ. ಸೊ ಅದನ್ನ ನಾವ್ ಏನ್ ಮಾಡೋಣ ಅಂತಂದ್ರೆ ಅದು ನಮಗ್ ಗೊತ್ತಿಲ್ಲ. ಸೊ ಹಂಗಾಗಿ ಏನ್ ಮಾಡೋಣ ಅಂತಂದ್ರೆ ಸ್ಪೀಡ್ ಆಫ್ ಸ್ಟ್ರೀಮ್ ಎಕ್ಸ್. ಓಕೆ, ಸೇ ಲೆಟ್ ದಟ್ ಬಿ ಎಕ್ಸ್. ಅದು ಏನಪ್ಪಾ ಅಂದ್ರೆ ಎಕ್ಸ್ ಆಗಿರ್ಲಿ. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಏನಪ್ಪಾ ಅಂತಂದ್ರೆ ಇನ್ನೂ 2 ಸ್ಪೀಡ್ ಬರ್ತಾವು. ಅವು ಯಾವಪ್ಪ ಅಂತಂದ್ರೆ ಬೋಟ್ ಒಂದ್ ವೇಳೆ ಏನಾದ್ರು ಈಗ ಮೂವ್ ಆಗ್ಲಿಕ್ಕೈತಿ ಅಂತಂದ್ರೆ ಬೋಟಿಂಗ್ ಸ್ಪೀಡ್ ಒಂದಿರ್ತೈತಿ, ಸ್ಟ್ರೀಮ್ ಸ್ಪೀಡ್ ಒಂದಿರ್ತೈತಿ. ಒಂದ್ ವೇಳೆ ಬೋಟ್ ಏನಾದ್ರೂ ಸ್ಟ್ರೀಮ್ ಜೊತೆಗೆ ಹೋಗ್ತಾ ಇತ್ತು ಅಂತಂದ್ರೆ ಬೋಟ್ ಸ್ಪೀಡ್ ಮತ್ತೆ ಸ್ಟ್ರೀಮ್ ಸ್ಪೀಡ್ ಎರಡನ್ನೂ ಕೂಡಿಸ್ತೀವಿ. ಒಂದ್ ವೇಳೆ ಏನಾದ್ರೂ ಅಗ್ನೆಸ್ಟ್ ಹೋಗ್ತಾ ಇತ್ತು, ಒಂದ್ ವೇಳೆ ಸ್ಟ್ರೀಮ್ ಏನಪ್ಪಾ ಅಂದ್ರೆ ವಿರುದ್ಧವಾಗಿ ಹೋಗ್ತಾ ಇತ್ತು ಅಂತಂದ್ರೆ ಅವಾಗ ಏನಾಗತ್ತಂದ್ರೆ ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್ ನ ನಾವು ಮೈನಸ್ ಮಾಡ್ತೀವಿ. ಓಕೆ ರೈಟ್. ಸೊ ಹಂಗಂದ್ರೆ ಈಗ ಸ್ಪೀಡ್ ಓಕೆ, ಸೊ ಸ್ವಲ್ಪ ಸ್ಪೇಸ್ ಹೆಚ್ಚಿಗೆ ಬೇಕಾಗ್ತದ್ರಿ. ಸೊ ನಾನು ಇಲ್ಲಿ ಕೆಳಗಡೆ ಬರ್ಕೋತೀನಿ. ಸ್ಪೀಡ್ along with stream. ಓಕೆ, ಸೊ ನೀರಿನ ಜೊತೆಗೆ ಹೋಗ್ಬೇಕಾದಾಗ ದಟ್ ಅದ್ರ ಸ್ಪೀಡ್, ಬೋಟ್ ಸ್ಪೀಡ್ ಏನಾಗಿರ್ತೈತೆ ಅಂದ್ರೆ ಎರಡನ್ನೂ ಆಡ್ ಮಾಡ್ತೀವಿ. ಅದೇನಾಗುತ್ತಪ್ಪ ಅಂತಂದ್ರೆ x + 11 ಅಥವಾ 11 + x km/h ಇರ್ತೈತೆ. ಓಕೆ, ಸೊ ಒಂದ್ ವೇಳೆ ಏನಪ್ಪಾ ಅಂತಂದ್ರೆ ಸ್ಪೀಡ್ ಆಫ್ ಬೋಟ್ ಅಗೇನ್ಸ್ಟ್ ಸ್ಟ್ರೀಮ್. ಓಕೆ, ಸ್ಟ್ರೀಮ್ ಅಗೇನ್ಸ್ಟ್ ಇರಬೇಕು ಅಂತಂದಾಗ ಅವಾಗ ಇದು ಏನಾಗುತ್ತಪ್ಪ ಅಂತಂದ್ರೆ 11 - x km/h ಇರ್ತೈತಿ. ಓಕೆ, ಸೊ ಇಲ್ಲಿ ನಮಗೊಂದು ಡೌಟ್ ಬರ್ತೈತಿ. ಏನ್ ಡೌಟ್ ರೀ ಸರ್? ಇದು 11 + x 11 ಇದು. ಓಕೆ, 11 + x ಇತ್ತ ನಮ್ಗೆ ಸಮಸ್ಯೆ ಇಲ್ಲ. 11 + x ಆದ್ರೂ ಬರ್ಕೋಬಹುದು, x + 11 ಆದ್ರೂ ಬರ್ಕೋಬಹುದು. ಆದ್ರೆ ಇಲ್ಲಿ 11 - x ಬರ್ಕೋಬೇಕಾ, x - 11 ಬರ್ಕೋಬೇಕಾ ಅನ್ನುವಂತ ಒಂದು ಡೌಟ್ ಬರ್ತೈತಿ. ಇದನ್ನ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಇಲ್ಲಿ ಇದು
ನಾವು ಇಲ್ಲಿ 11 ಮೈನಸ್ ಎಕ್ಸ್ ಬರ್ಕೊಳಕತ್ತೀವಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್ ಇರ್ತೈತಿ. ಯಾಕಂದ್ರೆ ಬೋಟ್ ಸ್ಪೀಡ್ ಸ್ಟ್ರೀಮ್ ಸ್ಪೀಡ್ ಹೆಚ್ಚಿಗೆ ಇತ್ತಂದ್ರ ಅವಾಗ ಅದೇನಪ್ಪಾ ಅಂದ್ರೆ ಸ್ಟ್ರೀಮ್ ಅಗ್ನೆಸ್ಟ್ ಹೋಗ್ಲಿಕ್ಕೆ ಸಾಧ್ಯ. ಒಂದು ವೇಳೆ ಸ್ಪೀಡ್ ಏನಾದ್ರು ಕಡಿಮೆ ಇತ್ತಂದ್ರೆ ನೀರು ಅದನ್ನ ಏನಂದ್ರೆ ಎಳ್ಕೊಂಡು ಹೋಗ್ಬಿಡ್ತೈತಿ. ಅದ್ರ ಸಲುವಾಗಿ ಬೋಟ್ ಸ್ಪೀಡ್ ಹೆಚ್ಚಿಗೆ ಇರ್ತೈತಿ, ಸ್ಟ್ರೀಮ್ ಸ್ಪೀಡ್ ಯಾವಾಗ್ಲೂ ಕಡಿಮೆ ಇರ್ತೈತಿ. ಓಕೆ, ಸೊ ಇವೆರಡನ್ನ ನಾವು ಬರ್ಕೊಂಡ್ವಿ, ಈ ಸ್ಪೀಡ್ಸ್ ಅನ್ನ ಬರ್ಕೊಂಡ್ವಿ. ನಂತರ ನಮ್ಗೆ ಇದನ್ನ ಏನ್ ಹೇಳಕತ್ತಾರ ಅಂತಂದ್ರೆ it takes every 2 hours 45 minutes to go 12 kilometer upstream. ಓಕೆ, upstream ಸ್ಟ್ರೀಮ್ ಗೆ ಅಗ್ನೆಸ್ಟ್ ಆಗಿ ಹೋಗ್ಬೇಕು ಅಂತಂದಾಗ ಅದ್ರ ಸ್ಪೀಡ್ ಏನಪ್ಪಾ ಅಂದ್ರೆ ಅದೇನಪ್ಪಾ ಓಕೆ ಸಾರಿ, ಈಗ ಅದೇನಪ್ಪಾ ಅಂದ್ರೆ ಸ್ಟ್ರೀಮ್ ಅಗ್ನೆಸ್ಟ್ ಹೋಗಾಕತೈತಿ. ಎಷ್ಟು ಕಿಲೋಮೀಟರ್ ಅಂದ್ರೆ 12 ಕಿಲೋಮೀಟರ್. ಆ ನಂತರ ಟು ರಿಟರ್ನ್ ಡೌನ್ ಸ್ಟ್ರೀಮ್ ಟು ದ ಸೇಮ್ ಪಾಯಿಂಟ್, ಹೊಳೆ ಅಗ್ನೆಸ್ಟ್ ಹೋಗಿ ಹೊಳೆ ವಾಪಸ್ ಅದ್ರ ಥ್ರೂ ಏನಪ್ಪಾ ಅಂತಂದ್ರೆ ಸ್ಟ್ರೀಮ್ ಥ್ರೂ ಅದೇನಂತಂದ್ರೆ ಹೊಳೆ ವಾಪಸ್ ತನ್ನ ಸ್ಪಾಟಿಗೆ ಬರಾಕತೈತಿ. ಹೋಗೋ ಮುಂದಾಗ 12 ಕಿಲೋಮೀಟರ್ ಹೋಗಾಕತೈತಿ, ಬರೋ ಮುಂದಾಗ 12 ಕಿಲೋಮೀಟರ್ ಬರಾಕತೈತಿ. ಹಂಗಂತ ಸ್ಟ್ರೀಮ್ ಸ್ಪೀಡ್ ಎಷ್ಟು ಅಂತ ಕೇಳಿದಾರ. ಸೊ ಅದನ್ನ ನಾವು ಎಕ್ಸ್ ಅಂತ ತಗೊಂಡಿದೀವಿ. ಓಕೆ, ಈಗ ನಮ್ಗೆ ಇಲ್ಲಿ ಟೈಮ್ ಕೊಟ್ಟಿದಾರೆ. ಟೋಟಲ್ ಟೈಮ್ ಎಷ್ಟು ಐತೆ ಅಂದ್ರೆ 2 hours 45 minutes ಐತಂದಾರ. ಸೊ ಹಂಗಂದ್ರೆ ನಾವು ಫೈಂಡ್ ಮಾಡ್ಬೇಕಾಗಿದ್ದೆ, ಮಾತಾಡ್ಬೇಕಾಗಿದ್ದೆ ಅದ್ರ ಬಗ್ಗೆ ಅಂತಂದ್ರೆ ಟೈಮ್ ಬಗ್ಗೆ. ಸೊ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ, ಸೊ ಮೊದಲಕ್ಕೆ ಟೈಮ್ ಎಷ್ಟು ತೊಗೊಳಕತ್ತಿ ಪ್ಲಸ್ ಎರಡಕ್ಕೆ ಟೈಮ್ ಎಷ್ಟು ತೊಗೊಳಕತ್ತಿ, ಟೋಟಲ್ ಟೈಮ್ ಎಷ್ಟೈತಿ ಅಂದ್ರೆ 2 hours 45 minutes. ಓಕೆ, 2 hours 45 minutes. ಓಕೆ, ಸೊ ಇಲ್ಲಿ ನಮಗೆ ಲಕ್ಷ್ಯ ಇರಲಿ ಏನಂದ್ರೆ ಅದಿದ್ರೆ ಪೂರ್ತಿ ಅವರ್ನಾಗ ಇರಬೇಕು, ಇಲ್ಲ ಅಂದ್ರೆ ಮಿನಿಟ್ ನಾಗ ಇರಬೇಕು. ಬೆಟರ್ ಪೂರ್ತಿ ಅವರ್ನಾಗ ಇದ್ರೆ ಬೆಟರ್. ಸೊ ಇದನ್ನ ಏನ್ ಮಾಡ್ಕೋತೀನಿ ಅಂದ್ರೆ 2 + 45 minutes ಅಂದ್ರೆ ಅವ್ರಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 60 ಮಾಡ್ಕೋತೀವಿ. 15 3s 45, 15 4s 60 ಅಂದ್ರೆ ಇದೇನಾಗ್ತ್ರಿ, ಎರಡನ್ನು ಕೂಡಿಸಿದ್ರೆ 2 ಇಂಟೀಜರ್ 3/4 hours ಆಗ್ತೈತಿ. ಸರಿನಾ? ರೈಟ್. ಈಗ ಅಗೇನೆಸ್ಟ್ ಸ್ಟ್ರೀಮ್ ಹೋಗ್ಬೇಕಾಗಿತ್ತು ಅಂತಂದ್ರೆ ಅವಾಗ ಅದ್ರ ಸ್ಪೀಡ್ ಅದ್ರ ತಗೊಳ್ಳುವಂತ ಟೈಮ್ ಏನಾಗಿತ್ತು ಅಂದ್ರೆ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಟೈಮ್ ಟೇಕನ್ ಎಷ್ಟು 3. ಅಗ್ನೆಸ್ಟ್ ಸ್ಪೀಡ್ ಹೋಗ್ಬೇಕಾದಾಗ ಅಗ್ನೆಸ್ಟ್ ಸ್ಟ್ರೀಮ್ ಹೋಗ್ಬೇಕಾದಾಗ ಸ್ಪೀಡ್ ಎಷ್ಟೈತಿ ಅಂದ್ರೆ 11 ಮೈನಸ್ ಎಕ್ಸ್ ಐತಿ. ಆ ನಂತರ ಹೊಳ್ಳಿ ವಾಪಸ್ ಬರ್ಬೇಕಾದಾಗ ಅದ್ರ ಟೈಮ್ ಎಷ್ಟು ತಗೋತೈತಿ ಅಂದ್ರೆ 12 ಡಿವೈಡೆಡ್ ಬೈ 11 ಪ್ಲಸ್ ಯಾಕೆ 11 ಪ್ಲಸ್ ಎಕ್ಸ್. ಯಾಕಪ್ಪ ಅಂತಂದ್ರೆ ಡಿಸ್ಟನ್ಸ್ 12 ಅದ, ಅದ್ರ ಸ್ಪೀಡ್ ಎಷ್ಟದ ಅಂದ್ರೆ 11 ಪ್ಲಸ್ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅದ. ಓಕೆ, ಇವೆರಡು ಸೇರಿದ್ರೆ ಟೈಮ್ ಎಷ್ಟು ತೊಗೊಳಕತೈತಿ ಅಂದ್ರೆ 2 ಇಂಟೀಜರ್ 3/4 hours ತೊಗೊಳಕತೈತಿ. ರೈಟ್, ಇದನ್ನ ಸಾಲ್ವ್ ಮಾಡಿದ್ರೆ ಅಂದ್ರೆ ನಮಗೆ ಆನ್ಸರ್ ಸಿಗ್ತೈತಿ. ಓಕೆ, ಇವೆರಡೂ ಇದು ಎಲ್ಸಿಎಂ ತೆಗಿತೀವಿ. ಎಲ್ಸಿಎಂ ಅಂತಂದ್ರೆ ದಟ್ ಡಿನಾಮಿನೇಟರ್ ನ ಇಂಟು ಮಾಡ್ತೀವಿ. 11 ಮೈನಸ್ ಎಕ್ಸ್ ಇಂಟು 11 ಪ್ಲಸ್ ಎಕ್ಸ್. ಓಕೆ, ನಮಗೆ ಏನ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ ಅಂದ್ರೆ ಇದಕ್ಕೆ ಇನ್ನೂ ನಾವೇನ್ ಮಾಡ್ಬೇಕಂದ್ರೆ 11 ಮೈನಸ್ ಎಕ್ಸ್ ಲಿಂದ ಇಂಟು ಮಾಡಬೇಕು. ಇದಕ್ಕೆ ಎದರ್ಲಿಂದ ಇಂಟು ಮಾಡಬೇಕು ಅಂದ್ರೆ 1 ಸೆಕೆಂಡ್, 11 ಮೈನಸ್ ಎಕ್ಸ್ ಇಲ್ಲ ಆಲ್ರೆಡಿ ಐತಿ. 11 ಪ್ಲಸ್ ಎಕ್ಸ್ ಲಿಂದ ಇಂಟು ಮಾಡಬೇಕು. ಇದಕ್ಕೆ ಎದರ್ಲಿಂದ ಇಂಟು ಮಾಡ್ತೀವಿ 11 ಮೈನಸ್ ಎಕ್ಸ್ ಲಿಂದ ಇಂಟು ಮಾಡ್ತೀವಿ. ಓಕೆ, ಸೊ ಇದನ್ನ 11 ಇದನ್ನ 12 ಗೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದ್ರೆ 12 ಇಂಟು 11 ಪ್ಲಸ್ ಎಕ್ಸ್ ಪ್ಲಸ್ ಇದೇನಾಗುತ್ತೆ 12 ಇಂಟು 11 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 4 2s 8, 8 ಪ್ಲಸ್ 3 11 ಡಿವೈಡೆಡ್ ಬೈ 4 ಆಗಿರ್ತೈತಿ. ಓಕೆ, ಇವೆರಡನ್ನು ಇಂಟು ಮಾಡೋಣ. 12 ಇಂಟು 11, 12 1s 12 ಕ್ಯಾರಿ 1, 12 1s 12 ಪ್ಲಸ್ 1 13 ಪ್ಲಸ್ 12 ಇಂಟು ಎಕ್ಸ್ ಅಂದ್ರೆ 12x ಪ್ಲಸ್ 12 ಇಂಟು 11 ಅಂದ್ರೆ 132 ಈಗ ಆಲ್ರೆಡಿ ಮಾಡಿದೀವಿ. ಮೈನಸ್ 12x ಹೋಲ್ ಡಿವೈಡೆಡ್ ಬೈ 11 ಮೈನಸ್ ಎಕ್ಸ್ ಇಂಟು 11 ಪ್ಲಸ್ ಎಕ್ಸ್ ಅಂದ್ರೆ ಏನ್ರಿ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮ್ ಆಗೈತಿ. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ 11 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. 11 ಸ್ಕ್ವೇರ್ ಅಂದ್ರೆ 121. ಯಾವುದಕ್ಕೂ ನಾನು ಅದನ್ನ ಸ್ವಲ್ಪ ನಿಂತಿರುತ್ತೇನೆ ಏನ್ರಿ 11 ಸ್ಕ್ವೇರ್ ಅಂತ ಬರ್ಕೋತೀನಿ. ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 4. ಓಕೆ, ಇಲ್ಲಿ ಪ್ಲಸ್ 12x ಅದ, ಇಲ್ಲಿ ಮೈನಸ್ 12x ಅದ ರೀ. ಎರಡು ಕ್ಯಾನ್ಸಲ್ ಮಾಡಿಬಿಡೋಣ. 132 ಪ್ಲಸ್ 132 ಅಂದ್ರೆ ಏನಾಗುತ್ತೆ 264 ಮತ್ತೇನು ಇಲ್ಲ ರೀ ಬರ್ಕೊಳ್ಳಿಕ್ಕೆ. ಡಿವೈಡೆಡ್ ಬೈ 121 ಮೈನಸ್ ಎಕ್ಸ್ ಸ್ಕ್ವೇರ್. 11 ಸ್ಕ್ವೇರ್ 121 ಬರ್ತ್ರಿ ಈಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 4. ಓಕೆ, ಸೊ ಇಲ್ಲಿ ದಟ್ ವೇರಿಯಬಲ್ ಅದ, ಇದನ್ನ ಬಲಗಡೆ ತಗೊಂಡು ಬರೋಣ, ಇದನ್ನ ಇಷ್ಟನ್ನೇ ಎಡಗಡೆ ತಗೊಂಡ್ಬರೋಣ ಅಂತ್ರಿ. ಓಕೆ, ಇದು ಎಡಗಡೆ ತಗೊಂಡ್ರೆ ಏನಾಗುತ್ತೆ 264 ಇಂಟು ಇದು ಏನಾಗುತ್ತೆ ರೆಸಿಪ್ರೋಕಲ್ ಆಗುತ್ತೆ. ಸೊ 4 ಡಿವೈಡೆಡ್ ಬೈ 11 ಆಗುತ್ತೆ. 11 ಡಿವೈಡೆಡ್ ಬೈ 4 ಎಡಗಡೆ ಬಂದ್ರೆ 4 ಡಿವೈಡೆಡ್ ಬೈ 11 ಆಗುತ್ತೆ. ಸೊ 120 ಬಲಗಡೆ ಹೋದ್ರೆ 121 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ ನೋಡ್ರಿ, ಆಗುತ್ತೆ. ಓಕೆ, 11 1s 11, 11 2s 22, 4 ಉಳಿದ್ರಿ 44 ಆಯ್ತು. 11 4s 44, 24 4s 96
96 ಇಲ್ಲಿ ಬರೀತೆ ನೋಡ್ರಿ 96 ಈಸ್ ಈಕ್ವಲ್ ಟು 121 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಮೈನಸ್ ಎಕ್ಸ್ ಸ್ಕ್ವೇರ್ ಎಡಗಡೆ ಬರಲಿ, ಇದೇನಾಗುತ್ತೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. 96 ಬಲಗಡೆ ಹೋದ್ರೆ ಮೈನಸ್ 96 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 121 ಒಳಗೆ 96 ಮೈನಸ್ ಮಾಡಬೇಕು. ಹಂಗಂದ್ರೆ ಇದಕ್ಕೆ ಇನ್ನೂ ಎಷ್ಟು ಆಡ್ ಮಾಡಿದ್ರೆ 121 ಬರ್ತೈತಿ ಅಂದ್ರೆ 4 ಪ್ಲಸ್ 21 ಅಂದ್ರೆ 25 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x is equal to square root of 25 plus or minus. So x is equal to plus 25 ಆಗಿರಬಹುದು or x is equal to minus square root ಆಗಿ ಬರ್ತದೆ 25 ಅಲ್ಲ ರೀ. square root of 25 ಅಂದ್ರೆ ಎಷ್ಟು ಬರ್ತದ? square root of 25 ಅಂತಂದ್ರೆ 5 ಬಂದಿರುತ್ತೆ. ಸೊ ಓಕೆ, x equal to plus 5 ಆಗಿರಬಹುದು ಅಥವಾ minus 5 ಆಗಿರಬಹುದು. x ಅಂದ್ರೆ ಏನ್ರಿ? ಇಟ್ ಇಸ್ ಸ್ಪೀಡ್ ಆಫ್ ಸ್ಟ್ರೀಮ್. ಸೊ ಅದು ನೆಗೆಟಿವ್ ಇರ್ಲಿಕ್ಕಿಲ್ಲ, ಸೊ ಅದೇನಾಗಿರ್ಬೇಕು ಅಂತಂದ್ರೆ ಪಾಸಿಟಿವ್ ಆಗಿರಬೇಕು. Therefore, speed of stream is equal to 5 km/h ಆಗಿರ್ತೈತಿ. ಓಕೆ, ಸೊ ಪ್ರಾಬ್ಲಮ್ ಏನೋ ಸಾಲ್ವ್ ಮಾಡಿದ್ವಿ, ಆದ್ರೆ ಈ ಪ್ರಾಬ್ಲಮ್ ಕರೆಕ್ಟ್ ಅದನ್ನ ತಪ್ಪದನ ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ. ರೈಟ್, ಈಗ ಇಲ್ಲಿಗೆ ಬರೋಣ. ಏನದರಿ, ಒಂದ್ ವೇಳೆ ಅದು 12 ಕಿಲೋಮೀಟರ್ ಹೋಗ್ಬೇಕು. ಓಕೆ, ಅಗೇನ್ಸ್ಟ್ ಸ್ಟ್ರೀಮ್ ಇತ್ತಪ್ಪ ಅಂತಂದ್ರೆ ಅದೇನಾಗತ್ರಿ, ಅದರ ಬೋಟ್ ಸ್ಪೀಡ್ ಏನಾಗುತ್ತೆ 11 ಮೈನಸ್ 5 ಅಂದ್ರೆ ಡಿವೈಡೆಡ್ ಬೈ ಅದರ ಸ್ಪೀಡ್ 6 km/h ಇರ್ತೈತಿ. ಓಕೆ, 11 ಟೋಟಲ್ ಇಲ್ಲಿ 11 ಅದ, 11 ಮೈನಸ್ 5 ಅಂತಂದ್ರೆ 6 km/h ಆಗುತ್ತೆ. 6 1 6 6 2 12 ಅಂದ್ರೆ ಏನಾಗತ್ರಿ 2 hours ತಗೋತೈತಿ. ಓಕೆ, ಒಂದ್ ವೇಳೆ ಅದೇನಾದ್ರೂ ಅಲಾಂಗ್ ವಿತ್ ಸ್ಟ್ರೀಮ್ ಬರಬೇಕು ಅಂತಂದ್ರೆ ಅವಾಗ ಎಷ್ಟಾಗಿರ್ತೈತಿ ಅಂದ್ರೆ ಡಿಸ್ಟೆನ್ಸ್ 12 ಅದ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟದ ರೀ? ಸ್ಪೀಡ್ ಎಷ್ಟದ ಅಂದ್ರೆ 11 ಪ್ಲಸ್ ಎಕ್ಸ್, 11 ಪ್ಲಸ್ 5 ಅಂತಂದ್ರೆ 16 ಆಗ್ತತಿ. ಓಕೆ, 4 3 12 4 4 16 ಅಂದ್ರೆ ಇದು 3/4 ಅವರ್ಸ್ ಆಗ್ತತಿ. ಓಕೆ, ಸೊ ಟೋಟಲ್ ಕೌಂಟ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ 2 ಅವರ್ಸ್ ಅದ, ಇಲ್ಲಿ 3/4 ಅವರ್ಸ್ ಅದ. ಟೋಟಲ್ ಎಷ್ಟು ಬರ್ತೈತಿ ಅಂದ್ರೆ 2 ಇಂಟೀಸರ್ 3/4 ಅವರ್ಸ್ ಅದ. ಹಂಗಂದ್ರ ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಐತಿ. ರೈಟ್, ಸೊ ದಟ್ ನೋಡ್ಲಿಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ದೊಡ್ಡದು ಅನ್ಸತ್ರಿ, ಬಟ್ ಸಾಲ್ವ್ ಮಾಡ್ಲಿಕ್ಕೆ ಅಂತಂದ್ರೆ ಗದ್ದಿ ಈಸಿ ಅನ್ಸುತ್ತೆ, ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಆರಾಮಾಗಿ ನಮ್ಗೆ ಈ ತರ ಇದು ಎಕ್ಸಾಮಿಗೆ ಏನಾದ್ರು ಬಂದ್ರೆ 4 ಮಾರ್ಕ್ಸ್ ಗ್ಯಾರಂಟಿ ಬರ್ತಾವ. ಸರಿನಾ? ರೈಟ್, ಸೊ 66 ಕ್ವಶನ್ ಆಯ್ತು. ನಂತರ 67th ಕ್ವಶನ್ ಏನದ ನೋಡ್ರಿ. The ages of two students A and B are 19 years and 15 years respectively. ಇಬ್ರು ಸ್ಟೂಡೆಂಟ್ಸ್ ಅದಾರಿ, ಅವ್ರ ಏಜ್ ಎಷ್ಟು ಅದಾವ ಅಂದ್ರೆ ಒಬ್ಬರದು 19 ಇಯರ್ಸ್ ಅದಾವು, ಆನಂತರ ಇನ್ನೊಬ್ಬರದು 15 ಇಯರ್ಸ್ ಐತಿ. Find how many years it will take so that product of their ages becomes equal to 480. ಎಷ್ಟು ವರ್ಷ ಆದ ನಂತರ ಅವ್ರ ಏಜ್ ಪ್ರಾಡಕ್ಟ್ ಏನಂದ್ರೆ 480 ಆಗುತ್ತೆ ಅಂತ ಕೇಳಾಕತ್ತಾರ. ಓಕೆ, ಲೆಟ್ age be x and b's age be y. ಒಬ್ಬರದೇನಂತ ಆಗಿರ್ಲಿ x ಆಗಿರ್ಲಿ, x y ಆಗ್ತಾ ಉಳಿಕಿದ್ವಿ. ಆಲ್ರೆಡಿ ಅವ್ರು ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕತ್ತಾರ. ಏನಂತ ಮೆನ್ಷನ್ ಮಾಡ್ಲಿಕ್ಕತ್ತಾರ್ರಿ? ಏಜ್ 19 ಇಯರ್ಸ್ ಅದ, ಅಂತ ಬಿ ಏಜ್ ಏನದ ಅಂತಂದ್ರ 15 ಇಯರ್ಸ್ ಅದ. ಓಕೆ, ಎಷ್ಟು ವರ್ಷ ಆದ ನಂತರ ನಾವು ಫೈಂಡ್ ಮಾಡ್ಬೇಕಾಯ್ತು. ಸೊ ಎಷ್ಟು ವರ್ಷ ಆದ ನಂತರ ಅಂತಂದ್ರೆ ಫೈಂಡ್ ಮಾಡ್ಬೇಕು ಅಂತಂದ್ರೆ ನಾವು ಎಷ್ಟು ವರ್ಷ ಅಂತಂದ್ರೆ ಗೊತ್ತಿಲ್ಲ. ಓಕೆ, ಅದನ್ನ ಎಕ್ಸ್ ಇಯರ್ಸ್ ಅಂತ ಅನ್ಕೊಳ್ಳೋಣ. ಆಫ್ಟರ್ ಎಕ್ಸ್ ಇಯರ್ಸ್, ಓಕೆ, ಎಷ್ಟು ವರ್ಷ ಆದ ನಂತರ ಅವ್ರ ಏಜ್ ಪ್ರಾಡಕ್ಟ್ ಎಷ್ಟಾಗಿರ್ತದೆ ನೋಡ್ರಿ 480 ಆಗುತ್ತೆ ಅಂದ್ರೆ ಎಷ್ಟು ವರ್ಷ ಅಂತ ನಮ್ಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲ ಅನ್ನೋದನ್ನ ನಾವೇನ್ ಮಾಡೋಣ, ಎಕ್ಸ್ ಅಂತಂದೇಳಿ ತಗೊಳ್ಳೋಣಂತ. ಓಕೆ, ಸೊ ಆಫ್ಟರ್ ಎಕ್ಸ್ ಇಯರ್ಸ್ ಅಂತಂದ್ರೆ ಇವ್ರಿಗೆ ಪ್ರೆಸೆಂಟ್ ಏಜ್ 19 ವರ್ಷ ಅದ. ಹಂಗಂದ್ರೆ ಆಫ್ಟರ್ ಎಕ್ಸ್ ಇಯರ್ಸ್ ಅಂದ್ರೆ ಇದೇನಾಗ್ತ್ರಿ 19 ಪ್ಲಸ್ ಎಕ್ಸ್ ಆಗುತ್ತೆ. ಈಗ ಬಿ ಏಜ್ ಪ್ರೆಸೆಂಟ್ 15 ವರ್ಷ ಅದ, ಎಕ್ಸ್ ವರ್ಷ ಆದ ನಂತರ ಏನಾಗುತ್ತಪ್ಪ ಅಂದ್ರೆ 15 ಪ್ಲಸ್ ಎಕ್ಸ್ ಆಗುತ್ತೆ. ಓಕೆ, ಸೊ ಈ ಎರಡರದ ಪ್ರಾಡಕ್ಟ್ ಏನಾಗಿರ್ತೈತಿ ಅಂತಂದ್ರೆ 480 ಆಗಿರ್ತೈತಿ. ರೈಟ್, ಸೊ ಹಂಗಂದ್ರೆ 19 ಪ್ಲಸ್ ಎಕ್ಸ್ ಇಂಟು 15 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 480. ಸರ್ ಇದನ್ನ ಎಕ್ಸ್ ಪ್ಲಸ್ 19 ಎಕ್ಸ್ ಪ್ಲಸ್ 15 ಅಂತ ಬರ್ಕೋರಿ, ತೊಂದರೆ ಇಲ್ಲ, ನಡೀತದೆ. ರೈಟ್, ಸೊ ದಟ್ ಇದನ್ನ ಸಾಲ್ವ್ ಮಾಡೋಣಂತ್ರಿ. ಏನಾಗುತ್ತೆ ನೋಡ್ರಿ, 19 ಇಂಟು 15 ಅಂದ್ರೆ 19 17 285 ಬರ್ತದ್ರಿ. ಎಷ್ಟು ಬರ್ತದ? 285 ಬರ್ತೈತಿ.
ಫಸ್ಟ್ 19 ಇಂಟು 15 ಮಾಡಿದ್ವಿ, ಆಂತರ 19 ಇಂಟು ಎಕ್ಸ್ ಮಾಡೋಣ, ಏನ್ ಬರ್ತದ್ರಿ 19 ಎಕ್ಸ್ ಬರ್ತದ. ಆಂತರ ಎಕ್ಸ್ ಇಂಟು 15 ಅಂದ್ರೆ 15 ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಏನ್ ಬರ್ತದ್ರಿ, ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಬರ್ತದೆ, ಈಸ್ ಈಕ್ವಲ್ ಟು 480. ಓಕೆ, ಒಂದ್ ಕೆಲಸ ಮಾಡ್ಬಿಡ್ತೇನೆ ನಾನು, ಏನ್ರಿ ದಟ್ ಈಸ್ ಈಕ್ವಲ್ ಟು 480 ನ ಎಡಗಡೆ ತಗೊಂಡ್ಬಿಡ್ತೀನಿ, ಮೈನಸ್ 480 ಆಗ್ತದೆ. ಬರ್ರಿ ಎಕ್ಸ್ ಸ್ಕ್ವೇರ್ ಫಸ್ಟ್ ಬರ್ಕೊಳ್ಳೋಣ, ನಂತರ 19 ಪ್ಲಸ್ 15 ಅಂದ್ರೆ 34. ಓಕೆ, ದಟ್ ಈಸ್ 34x 285 ಮೈನಸ್ 480. ಓಕೆ, ಮೈನಸ್ ಮಾಡ್ಬೇಕಂದ್ರೆ ಇದಕ್ಕೆ 15 ಅಂದ್ರೆ ಏನ್ ಬರ್ತ್ರಿ 195 ಬರ್ತದೆ. ಓವರ್ ಕಾನ್ಫಿಡೆನ್ಸ್ ಆಗೋದು ಬೇಡ, ಇದನ್ನ ಸಾಲ್ವ್ ಮಾಡಿಬಿಡೋಣ. 285, 10 ಒಳಗೆ 5 ಹೋದ್ರೆ 5, 8 ಒಳಗೆ 9 ಹೋಗಲ್ಲ, 18 ಒಳಗೆ 9 ಹೋದ್ರೆ 9, 4 ಒಳಗೆ 3 ಹೋದ್ರೆ 1. ಓಕೆ, ಸೊ ಏನ್ ಬರ್ತ್ರಿ 195 ಬರ್ತದೆ. ಹಿಂದ ಸೈನ್ ಏನಂತಂದ್ರೆ ಇದರಿಂದ ದೊಡ್ಡ ಇದು ಸಣ್ಣ ಸಂಖ್ಯೆಯಿಂದ ಪ್ಲಸ್ ಅದರಿ, ದೊಡ್ಡ ನಂಬರ್ ಇಂದ ಮೈನಸ್ ಅದ, ಸೊ ಇದರಿಂದ ಮೈನಸ್ ಬರ್ತತಿ, ಈಸ್ ಈಕ್ವಲ್ ಟು 0 ಆಗಿರ್ತದೆ. ಸರಿನಾ? ರೈಟ್, ಇದು ನಮ್ಮ ರಫ್ ಆಗಿತ್ತು, ಇದನ್ನ ರಬ್ ಮಾಡ್ಕೊಂಡ್ಬಿಡೋಣ. ರೈಟ್, ಆಗಿಕ್ಯ ಅಂದ್ರೆ ಇಲ್ಲಿ ದಟ್ ಇದರದು ಕೋಎಫಿಷಿಯಂಟ್ 1 ಅದರಿ, 1 ಮತ್ತು 195 ನ ಇಂಟು ಮಾಡೋಣ, ಇದೇನಾಗತ್ರಿ ಮೈನಸ್ 195 ಬರ್ತೈತಿ. ವಿಚ್ ಮೀನ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 195 ಬರಬೇಕು, ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು, ದಟ್ ಈಸ್ 34. ರೈಟ್, ಸೊ ಹಾಗಾದ್ರೆ ಏನ್ ಮಾಡ್ರಿ ಅಂತಂತಂದ್ರೆ ದಟ್ ಇದನ್ನ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಸಾರಿ, ಇದನ್ನ ಈಗ ನಮ್ಗ ಆ ನಂಬರ್ ಡೈರೆಕ್ಟ್ ಆಗಿ ಹೇಳಿದ್ರೆ ಹೇಳಿಕ್ ಬರಲ್ರಿ, ಅದ್ರ ಸಂಬಂಧ ನಾವೇನ್ ಮಾಡ್ತೀವಿ ಅಂತಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಲಿಂದ ಇದನ್ನ ಡಿವೈಡ್ ಮಾಡ್ಕೋತ ಹೋಗ್ತೀವಿ. ಓಕೆ, ಸೊ ಇದನ್ನ ಎದರ್ಲಿಂದ ಡಿವೈಡ್ ಮಾಡ್ತೀರಿ, ಫಸ್ಟ್ 3 ಲಿಂದ ಡಿವೈಡ್ ಆಗ್ತದ, 2 ಲಿಂದ ಬರಲ್ಲ, ಅದ್ರ ಸಂಬಂಧ ನಾವು 3 ಹೋಗ್ತೀವಿ. 3 6 18, 1 ಉಳಿತು, 3 5 15. ನಂತರ 3 ಬರಲ್ಲ, 5 ನೋಡ್ತೀವಿ, 5 1 5, 1 ಉಳಿತು, 15 ಆಯ್ತು, 5 3 15, 13 ಪ್ರೈಮ್ ನಂಬರ್ ಅದ, ಸೊ ಡೈರೆಕ್ಟ್ ಆಗಿ 13 ಲಿಂದ ಮಲ್ಟಿಪ್ಲೈ ಮಾಡಬಹುದು. ರೈಟ್, ಈಗ ನಮಗೆ 34 ಬರಬೇಕು. ಸೊ ಇದನ್ನ ನಾವು ದಟ್ ಈ ರೀತಿ ಮಲ್ಟಿಪ್ಲೈ ಮಾಡ್ಕೋಬೇಕು ಅಂದ್ರೆ ದಟ್ ನಮಗೆ ಡೈರೆಕ್ಟ್ ಆಗಿ 34 ಬಂದಿರಬೇಕು. 5 3 15, 15 ಇಂಟು 13, 15 ಇಂಟು 13 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ, 15 ಇಂಟು 13, 13 5 65, 13 13 ಪ್ಲಸ್ 6 19. ಓಕೆ, ಸಾರಿ, ಅಯ್ಯೋ ಮಲ್ಟಿಪ್ಲೈ ಮಾಡಿದ್ರೆ 195 ಬರ್ತದ, ಅದ್ರದ್ದು ನಮಗೆ ಸಮಸ್ಯೆ ಇಲ್ಲ. ನಮಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಬರ್ತದ ಅಂತ ನೋಡ್ಬೇಕು. 15 ಪ್ಲಸ್ 13 ಅಂತಂದ್ರೆ 34 ಬರಲ್ಲ, 15 ಮೈನಸ್ 13 ಮಾಡಿದ್ರೆ ಸಹಿತ 34 ಬರಲ್ಲ. ಸೊ ಏನ್ ಮಾಡ್ರಿ, ಇವೆರಡನ್ನು ಇಂಟು ಮಾಡ್ಕೊಳ್ರಿ, ಏನ್ ಬರ್ತದ 39 ಬರ್ತತಿ. 39 ಮತ್ತೆ 5 ಮಲ್ಟಿಪ್ಲೈ ಮಾಡಿದ್ರೆ 195 ಬರ್ತತಿ. 39 ಮೈನಸ್ 5 ಮಾಡಿದ್ರೆ 34 ಬರ್ತತಿ. ಹಂಗಂದ್ರ ಇದನ್ನ ಏನಂತಂದ್ರೆ ಡಿವೈಡ್ ಮಾಡ್ಕೊಡ್ರಿ ಅಂತಂದ್ರೆ 39 5 ಅಂತ ಮಾಡ್ಕೊಡ್ರಿ. ಓಕೆ, ಸೊ ಇದು ನಮಗೆ ಪ್ಲಸ್ ಬರಬೇಕು, ಹಂಗಂದ್ರೆ ಸಣ್ಣ ನಂಬರ್ ಇಂದ ಮೈನಸ್ ಇರಲಿ, ದೊಡ್ಡ ನಂಬರ್ ಇಂದ ಪ್ಲಸ್ ಇರಲಿ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 195 ಬರ್ತದೆ. ನಂತರ 39 ಒಳಗೆ 5 ಹೋಯ್ತು ಅಂದ್ರೆ 34 ಬರ್ತದೆ. ರೈಟ್, ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಇದನ್ನ ಏನ್ ಮಾಡೋಣ, 39x ಮೈನಸ್ 5x ಮೈನಸ್ 195 ಇಸ್ ಈಕ್ವಲ್ ಟು 0. ಇವೆರಡು ಕಾಮನ್ ಏನ್ರಿ, ಎಕ್ಸ್ ಕಾಮನ್ ತೆಗಿತೀವಿ, ಎಕ್ಸ್ ಪ್ಲಸ್ 39, ಇದ್ರೊಳಗೆ ಏನ್ ಕಾಮನ್ ತೆಗಿತೀವಿ, ಮೈನಸ್ 5 ಕಾಮನ್ ತೆಗೆನ, ಎಕ್ಸ್ ಪ್ಲಸ್ 39 ಈಸ್ ಈಕ್ವಲ್ ಟು 0. ಹೆಂಗ್ ಗೊತ್ತಾಯ್ತ್ರಿ, ದಟ್ ಒಂದ್ಸರಿ ನೋಡ್ರಿ, 5 3 15, 4 ಉಳಿತು, 5 9 45. ಅಲ್ರಿ 39 ಮತ್ತೆ 5 ಅಂತ ಹೇಳಿ ನಾವು ಡಿವೈಡ್ ಮಾಡ್ಕೊಂಡಿದೀವಿ ಅಂತಂದ್ರೆ 5 ಈ ಕಡೆ ಬಂದ್ರೆ 39 ಒಳಗಡೆ ಬಂದಿರ್ತದ. ಓಕೆ, ಇವೆರಡು ಕಾಮನ್ ಏನ್ ತೆಗೆನ, ಎಕ್ಸ್ ಪ್ಲಸ್ 39 ಕಾಮನ್ ತೆಗೆನ, ಹಂಗಂದ್ರೆ ಇಲ್ಲಿ ಏನ್ ಬರ್ತರಿ, ಎಕ್ಸ್ ಬರ್ತತಿ, ಇಲ್ಲಿ ಮೈನಸ್ 5 ಇಸ್ ಈಕ್ವಲ್ ಟು 0 ಆಗಿರ್ತತಿ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರಾಕತ್ತೈತಿ, ಅಂದ್ರೆ ಎಕ್ಸ್ ಪ್ಲಸ್ 39 ಇಸ್ ಈಕ್ವಲ್ ಟು 0 ಆಗಿರ್ತತಿ, ಅಥವಾ ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 0 ಆಗಿರ್ತತಿ. 39 ಬಲ್ಗಡೆ ಹೋದ್ರೆ ಮೈನಸ್ 39. ಓಕೆ, ಮೈನಸ್ 5 ಬಲ್ಗಡೆ ಹೋದ್ರೆ ಪ್ಲಸ್ 5. ವಾಟ್ ಈಸ್ ಎಕ್ಸ್? ಎಕ್ಸ್ ಅನ್ನೋದು ಏನಪ್ಪಾ ಅಂದ್ರೆ ಇಯರ್ಸ್. ಇಯರ್ಸ್ ನೆಗೆಟಿವ್ ನೋಡಿದ್ದ ಮೈನಸ್ 5 ವರ್ಷ ಮೈನಸ್ 8 ವರ್ಷ ಅಂತ ಏನಾದ್ರು ಹೇಳಿಕ್ಕಾಗುತ್ತಾ? ಇಲ್ಲ ರೀ, ಅದ್ರ ಸಂಬಂಧ ಮೈನಸ್ 39 ಬರಲ್ಲ, 5 ಕರೆಕ್ಟ್ ಆಗಿ ಬಂದಿರ್ತೈತಿ. ಓಕೆ, ಆಫ್ಟರ್ 5 years product of their ages will be 480. ಓಕೆ, ಸೊ 5 ವರ್ಷದ ನಂತರ ಅವರ ಏಜ್ ಪ್ರಾಡಕ್ಟ್ ಏನಾಗಿರ್ತೈತಿ ಅಂದ್ರೆ 480 ಆಗಿರುತ್ತೆ. ಲೆಕ್ಕ ಮಾಡಿದ್ವಿ, ನಮಗೆ ಸಮಾಧಾನ ಆಗಲ್ಲ, ಒಂದ್ಸರಿ ವೆರಿಫೈ ಮಾಡೋಣ ಅಂತ. ಓಕೆ, ಸೊ 5 years ನಂತರ ಇವ್ರದ ಏಜ್ ಎಷ್ಟಾಗುತ್ತೆ ಅಂತಂದ್ರೆ
19 ಪ್ಲಸ್ 5 24 ಆಗ್ತತಿ. 5 ವರ್ಷದ ನಂತರ ಇವ್ರ ಏಜ್ ಎಷ್ಟಾಗುತ್ತೆ ಅಂದ್ರೆ 20 ಆಗ್ತತಿ. 24 ಎರಡ್ಲೆ 48, ಒಂದೊಂದು 0 ಅಂದ್ರೆ 480. ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಐತಿ. ಓಕೆನಾ? ಸೊ ಇವು 66 ಮತ್ತೆ 67 ಕ್ವಶನ್ ಆಗಿದ್ದು. ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ನಂತರ ಇನ್ನೊಂದೆರಡು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ ಅಂತ. ಓಕೆ, ಸೊ ನೆಕ್ಸ್ಟ್ 68th ಕ್ವಶನ್. 68th ಕ್ವಶನ್ ಏನಪ್ಪಾ ಅಂತಂದ್ರ, ಮೊದಲು ನನ್ನ ಸಜೆಷನ್ ಏನಂದ್ರೆ ಇದನ್ನ ವಿಡಿಯೋ ಪಾಸ್ ಮಾಡ್ಕೊಂಡು ಕ್ವಶನ್ಸ್ ಹೆಂಗಿದ್ರು ದಟ್ ನಿಮ್ಗೆ ಏನಪ್ಪಾ ಅಂದ್ರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ಲಿಕ್ಕೆ. ಸೊ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಓಕೆ, ಬರ್ಲಿಲ್ಲ ಅಂದ್ರೆ ಆನಂತರ ವಿಡಿಯೋ ನೋಡ್ರಿ. ಯಾಕಪ್ಪ ಅಂತಂದ್ರೆ ಈ 68th ಕ್ವಶನ್ 66 ಕ್ವಶನ್ ತಾಣ ಐತಿ. ಓಕೆ, ಒಂದ್ ವೇಳೆ ಅಕಸ್ಮಾತ್ ಆಗಿ ಇದೇನಾದ್ರೂ ನಮ್ಗೆ ಲೆಕ್ಕ ಬಂತಂದ್ರೆ ಇಟ್ಸ್ ದ ಬೆಸ್ಟ್. ಒಂದ್ ವೇಳೆ ಬರಲಿಲ್ಲ ಅಂತಂದ್ರೆ ಎನಿ ಹೌ ದಟ್ ನಮ್ ವಿಡಿಯೋ ಇದ್ದೇ ಇರ್ತದೆ. ಸರಿನಾ? ರೈಟ್. ಓಕೆ, ನೆಕ್ಸ್ಟ್ ದಟ್ 68th ಕ್ವಶನ್ ನೋಡ್ರಿ ಏನದ. ಎ ಮೋಟರ್ ಬೋಟ್ ಗೋಸ್ ಡೌನ್ ದ ಸ್ಟ್ರೀಮ್ 30 ಕಿಲೋಮೀಟರ್ and again returns to the starting point in a total time of 4 hours and 30 minutes. If the speed of stream is 5 km per hour, then find the speed of the motorboat in still water. Okay, right? So one motor boat adari aden ಮಾಡ್ಲಿಕ್ಕೆ ಅಂದ್ರೆ 30 km that along the stream ಹೊಟ್ಟೈತಿ, ಹೊಳ್ಳಿ ವಾಪಸ್ ಬರಾಕತೈತಿ. ಇದು ಟೋಟಲ್ ಟೈಮ್ ಎಷ್ಟು ತೊಗೊಳಕತೈತಿ ಅಂದ್ರೆ 4 hours 30 minutes ತೊಗೊಳಕತೈತಿ. ಓಕೆ, ಅದಾದ ನಂತರ ಮತ್ತೆ ಇನ್ನೊಂದು ಏನ್ ಹೇಳಾಕತ್ತಾರ ಅಂತಂದ್ರೆ ಸ್ಟ್ರೀಮ್ ಸ್ಪೀಡ್ ಎಷ್ಟದ ಅಂದ್ರೆ 5 km per hour ಅದ. ಸೊ 66 ಕ್ವಶನ್ಗೆ ಇದನ್ನ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಬೋಟ್ ಸ್ಪೀಡ್ ಕೊಟ್ಟಿದ್ರು, ಇಲ್ಲಿ ಸ್ಟ್ರೀಮ್ ಸ್ಪೀಡ್ ಕೊಟ್ಟಿದ್ದಾರೆ. ಅಲ್ಲಿ ಏನಂತಂದ್ರೆ ಸ್ಟ್ರೀಮ್ ಸ್ಪೀಡ್ ಕೇಳಿದ್ರು, ಇಲ್ಲಿ ಏನಪ್ಪಾ ಅಂದ್ರೆ ಬೋಟ್ ಸ್ಪೀಡ್ ಕಂಡಿಡ್ರಿ ಅಂತ ಕೇಳಿದಾರೆ. ಸರಿನಾ? ರೈಟ್. ಸೊ ನಾವು ಪ್ರಾಬ್ಲಮ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ದಟ್ ಇದನ್ನ ಬರಿಬೇಕಾದಾಗ ನಾವೇನ್ ಮಾಡ್ತೀವಿ ಅಂದ್ರೆ 4 ಸ್ಪೀಡ್ಸ್ ಅನ್ನ ಬರ್ಕತೀವಿ. ಓಕೆ, राइट. 68th क्वेश्चन क्या है? हाँ, ए मोटर बोट गोज डाउन द स्ट्रीम 30 किलोमीटर and again returns to the starting point. Distance traveled is equal to 30 kilometer. Okay, speed ಬಗ್ಗೆ ಬರಿಬೇಕು ನಾವು. Okay, speed of ಬೋಟ್ ಸ್ಪೀಡ್ ಕಿತ್ನಾ ಹೈ ಎಷ್ಟದರಿ? ಬೋಟ್ ಸ್ಪೀಡ್ ಎಷ್ಟದ? ಬೋಟ್ ಸ್ಪೀಡ್ ಗೊತ್ತಿಲ್ಲ, ಅದು ನಾವು ಫೈಂಡ್ ಮಾಡ್ಬೇಕ್ರಿ. ಓಕೆ, ಬೋಟ್ ಸ್ಪೀಡ್ x. let us say speed of boat be x km per hour. ಓಕೆ, ಆ ನಂತರ ಇನ್ನೊಂದು ಯಾವ ಸ್ಪೀಡ್ ರೀ? ಅದು ಸ್ಪೀಡ್ ಆಫ್ ಸ್ಟ್ರೀಮ್. ಇದನ್ನ ಅವ್ರು ಕೊಟ್ಟಿದಾರ, ದಟ್ ಈಸ್ 5 km per hour. ಓಕೆ, ನಂತರ ರೈಟ್ ಸ್ಪೀಡ್ ಅಲಾಂಗ್ ಸ್ಟ್ರೀಮ್, ಸ್ಪೀಡ್ ಅಗೇನ್ಸ್ಟ್ ಸ್ಟ್ರೀಮ್. ಓಕೆ, ಅಲಾಂಗ್ ಸ್ಟ್ರೀಮ್ ಸ್ಪೀಡ್ ಜೊತೆ ಅದು ಸ್ಟ್ರೀಮ್ ಜೊತೆಗೆ ಅದು ಸ್ಪೀಡ್ ಎಷ್ಟಾಗಿರ್ತೈತಿ ಅಂತಂದ್ರೆ x + 5 km per hour ಆಗಿರ್ತೈತಿ. ಓಕೆನಾ? ರೈಟ್. ಅಗೇನ್ಸ್ಟ್ ಸ್ಪೀಡ್ ಏನಾಗಿರ್ತೈತಿ ಅಂತಂದ್ರ x - 5 ಬರ್ತದ, 5 - x ಬರ್ತದ. ನಮಗ ಬೋಟ್ ಸ್ಪೀಡ್ ಹೆಚ್ಚಿಗೆ ಇರ್ತೈತಿ ಯಾವಾಗ್ಲೂ. ಸೊ ಹಿಂಗಾಗಿ x - 5 ಬರ್ತೈತಿ. ಒಂದ್ಸಾರಿ ನೀವು ಏನಪ್ಪಾ ಅಂತಂದ್ರೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ರಿ. ಈಗ ನಾವೇನಾದ್ರೂ ನೀರಿಗೆ ವಿರುದ್ಧವಾಗಿ ಹೋಗ್ಬೇಕಾಗಿತ್ತು ಅಂದ್ರೆ ನಮ್ ಸ್ಪೀಡ್ ಹೆಚ್ಚಿಗೆ ಇರಬೇಕು, ವಿಚ್ ಮೀನ್ಸ್ ಬೋಟ್ ಸ್ಪೀಡ್ ಹೆಚ್ಚಿಗೆ ಇರಬೇಕು. ಹಿಂಗಾಗಿ ಸೊ x - 5 ಬರ್ತೈತಿ. ಇಲ್ಲಿ ಕನ್ಫ್ಯೂಷನ್ ಬೇಡ. ರೈಟ್. ಸೊ ಟೋಟಲ್ ಅದು ಏನಂದ್ರೆ ಹೋಗೋ ಮುಂದೆ 30 km ಹೋಗತೈತಿ, ಬರೋ ಮುಂದೆ 30 km ಅಂದ್ರೆ ಏನಪ್ಪಾ ಅಂದ್ರೆ 30 ಡಿವೈಡೆಡ್ ಬೈ ಹೋಗೋ ಮುಂದಾಗ, ವಿಚ್ ಮೀನ್ಸ್ ಅಲಾಂಗ್ ಸ್ಟ್ರೀಮ್ ಎಷ್ಟದ ಅಂತಂದ್ರೆ ಸ್ಪೀಡ್ x + 5. ಓಕೆ, ಸೊ ಡೈರೆಕ್ಟ್ ಆಗಿ ಬರ್ಲಿಕ್ಕತ್ತೀವಿ. ಇಲ್ಲೊಂದು ಮಿಸ್ ಮಾಡ್ಲಿಕ್ಕತ್ತೀವಿ ನಾವು. ಏನ್ ಮಿಸ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ಆಕ್ಚುಲಿ 2 ವಿಷಯಗಳನ್ನ ಮಿಸ್ ಮಾಡ್ಲಿಕ್ಕತ್ತೀವಿ. ಓಕೆ, ನಾವಿಲ್ಲಿ ಟೈಮ್ ಬಗ್ಗೆ ಮಾತಾಡ್ಬೇಕು. ಸೊ ಟೈಮ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಟೈಮ್ ಫಾರ್ಮುಲಾ ಬೇಕು ನಮ್ಗೆ. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಸರ್, ಈ ಫಾರ್ಮುಲಾ ಬರೀದು ಅವಶ್ಯಕತೆ ಇದೆನ್ರಿ? ಬರೀರಿ. ಯಾವ ಒಂದು ಅದೇನಪ್ಪಾ ಅಂತಂದ್ರೆ ಅದನ್ನ ಒಂದ್ ವೇಳೆ ಅಕಸ್ಮಾತ್ ಆಗಿ ಒಂದೊಂದ್ ಟೈಮ್ ಹೆಂಗಿರ್ತದೆ ಅಂದ್ರೆ ಆ ಫಾರ್ಮುಲಾಗೂ ಹಾಫ್ ಮಾರ್ಕ್ಸ್ ಇರ್ತದೆ. ಸೊ ಚಾನ್ಸ್ ತೊಗೊಳಿಕ್ ಹೋಗ್ಬೇಡ್ರಿ, ಬರೀರಿ ಅದನ್ನ. ಆ ನಂತರ ಟೈಮ್ ಎಷ್ಟದರಿ? 4 hours 30 minutes. ಓಕೆ, ಸೊ 4 ಪ್ಲಸ್ ಈ ಮಿನಿಟ್ಸ್ ನ ನಾವು ಅವರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಅಂದ್ರೆ ಅವರ್ಸ್ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಡಿವೈಡೆಡ್ ಬೈ 16 ಮಾಡ್ತೀವಿ. 0 0 ಕ್ಯಾನ್ಸಲ್ ಆಗುತ್ತೆ. 3 1 * 3, 3 2 * 6. 4 + 1/2 ಅಂದ್ರೆ 4 × 1 ಡಿವೈಡೆಡ್ ಬೈ 2 hours ಆಗ್ತೈತಿ. ಟೋಟಲ್ ಟೈಮ್ ಟೇಕನ್ ಬೈ ದ ಬೋಟ್.
ಓಕೆ ರೈಟ್. ಸೊ ಹೋಗ್ಬೇಕಾದಾಗ ಅದ್ರ ಸ್ಪೀಡ್ ಏನಾಗಿತ್ತು ಅಂತಂದ್ರೆ, ಸಾರಿ, ಅದು ಎಷ್ಟು ಟೈಮ್ ತೊಗೊಳಕತೈತಿ ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಡಿಸ್ಟೆನ್ಸ್ 30 ಕಿಲೋಮೀಟರ್ ಅದ, ಸ್ವಲ್ಪ ಫಾರ್ಮುಲಾ ಮಿಸ್ಟೇಕ್ ಆಯ್ತ್ರಿ ಏನ್ರಿ. ಟೈಮ್ ಎಷ್ಟು ತಗೋತೈತಿ ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅದ. ಸೊ ಹೋಗೋ ಮುಂದಾಗ ಸ್ಪೀಡ್ ಎಷ್ಟೈತಿ ಅಂತಂದ್ರೆ ಎಕ್ಸ್ ಪ್ಲಸ್ 5 ಅದ. ಅಲಾಂಗ್ ವಿತ್ ಸ್ಟ್ರೀಮ್ ಹೊಂಟೈತಿ. ಹೊಳ್ಳಿ ವಾಪಸ್ ಬರುವಾಗ ಏನ್ ಬರಾಕತೈತಿ ಅಂತಂದ್ರ ಅಗೇನ್ಸ್ಟ್ ಸ್ಟ್ರೀಮ್ ಬರಾಕತೈತಿ. ಸೊ ಹಂಗಾಗಿ ಎಕ್ಸ್ ಮೈನಸ್ 5 ಇರ್ತೈತಿ. ಇದು ಹೋಗೋ ಮುಂದಾಗ ತಗೊಂಡಂತ ಟೈಮು, ಇದು ಬರೋ ಮುಂದಾಗ ತಗೊಂಡಂತ ಟೈಮು. ಸೊ ಟೋಟಲ್ ಟೈಮ್ ಎಷ್ಟು ತೊಗೊಳಕತೈತಿ ಅಂತಂದ್ರ 4 × 1/2 hours ತಗೊಳಿಕತೈತಿ. ಓಕೆನಾ ರೈಟ್. ಇದು ಸಾಲ್ವ್ ಮಾಡ್ಬೇಕಾದಾಗ ಎಲ್ಸಿಎಂ ತಗೋತೀವಿ ಅಂದ್ರೆ ಏನಾಗುತ್ತೆ, ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 5. ಓಕೆ, ಇದಕ್ಕೆ ಏನ್ ಇಂಟು ಮಾಡಿದ್ರೆ ಇದು ಬರ್ತೈತಿ ಅಂತಂದ್ರೆ ಎಕ್ಸ್ ಮೈನಸ್ 5 ಲಿಂದ ಇಂಟು ಮಾಡಿದ್ರೆ ಇದು ಬರ್ತೈತಿ. ಇದಕ್ಕ ಏನದಲ್ಲೇ ಇಂಟು ಮಾಡಿದ್ರೆ ಬರ್ತೈತಿ ಅಂದ್ರೆ ಎಕ್ಸ್ ಪ್ಲಸ್ 5 ಲಿಂದ ಇಂಟು ಮಾಡಿದ್ರೆ ಬರ್ತೈತಿ. ಓಕೆ, ಇಲ್ಲಿ ಕನ್ಫ್ಯೂಷನ್ ಆಗ್ತಿತ್ತು ಅಂದ್ರೆ ಸ್ವಲ್ಪ ಈ ಕಡೆ ಬರುತ್ತೆ, ಎಕ್ಸ್ ಪ್ಲಸ್ 5. ಓಕೆ ರೈಟ್. ಇದನ್ನ ಇಂಟು ಮಾಡಿದ್ರೆ ಏನಾಗುತ್ತೆ, 30 ಇಂಟು ಎಕ್ಸ್ ಮೈನಸ್ 5 ಪ್ಲಸ್ 30 ಇಂಟು ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 4 2 8, 8 ಪ್ಲಸ್ 1 9 ಬರ್ತೈತಿ. 9 ಡಿವೈಡೆಡ್ ಬೈ 2 ಆಗೈತಿ. ಓಕೆ, ಸೊ ಮಲ್ಟಿಪ್ಲೈ ಮಾಡ್ರಿ. 30 ಇಂಟು ಎಕ್ಸ್, 30x ಮೈನಸ್ 35 150 ಪ್ಲಸ್ 30 ಇಂಟು ಎಕ್ಸ್, 30x 35 150 ಹೋಲ್ ಡಿವೈಡೆಡ್ ಬೈ a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಓಕೆ, ಅಂದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ ಅಂದ್ರೆ 25. 9 ಡಿವೈಡೆಡ್ ಬೈ 2. ಮುಂದೆ ಏನ್ ಮಾಡ್ಲಿಕ್ಕಾಗುತ್ತೆ, ಸೊ ಮೈನಸ್ 150 ಪ್ಲಸ್ 150 ದಟ್ ಕ್ಯಾನ್ಸಲ್ ಮಾಡ್ಕೊಡ್ರಿ. 30x ಪ್ಲಸ್ 30x ಅಂದ್ರೆ 60x. ಇದನ್ನ ಈ ಕಡೆ ತಗೊಂಬರ್ರಿ, ಇದು ಇಂಟು 2 ಆಗ್ತೈತಿ. ಇದನ್ನ ಈ ಕಡೆ ತಗೊಂಡು ಹೋಗ್ರಿ ಅಂದ್ರೆ ಇದೇನಾಗುತ್ತೆ ಅಂದ್ರೆ 9 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 25 ಆಗಿರ್ತೈತಿ. 60x ಇಂಟು 2 ಅಂದ್ರೆ 120x ಇಸ್ ಈಕ್ವಲ್ ಟು 9 ಇಂಟು ಎಕ್ಸ್ ಸ್ಕ್ವೇರ್ 9x ಸ್ಕ್ವೇರ್ ಮೈನಸ್ 25 9 225 ಆಗ್ತದೆ. ಸರಿನಾ ರೈಟ್. ಸೊ ಇದನ್ನ ಬಲ್ಗಡೆ ತಗೊಂಡು ಹೋಗ್ತೀನಿ. ಇದೇನಾಗುತ್ತೆ 9x ಸ್ಕ್ವೇರ್ ಮೈನಸ್ 225. ಇದು ಬಲ್ಗಡೆ ಹೋದ್ರೆ ಪ್ಲಸ್ 120x. ಓಕೆ, ಇಲ್ಲಿ ಆಕ್ಚುಲಿ ಎಡಗಡೆ 0 ಬರ್ತದ, ಅದನ್ನ ನಾವಿಲ್ಲಿ ಬಲ್ಗಡೆ 0 ಹಾಕೊಳ್ಳೋಣ ಆಗ್ಬೋದಾ. ಸೊ ಯಾಕೆ ಹೆಂಗ್ ಮಾಡಿದ್ವಿ, ಯಾಕಂದ್ರೆ 0 ಎಡಗಡೆ ಇರಬಾರ್ದು, ಬಲ್ಗಡೆ ಇರಬೇಕು, ಅದ್ರ ಸಂಬಂಧ. ಓಕೆ, ನಂಬರ್ಸ್ ಎಲ್ಲ ದೊಡ್ಡ ದೊಡ್ಡ ಕಾಣಿಸ್ಲಿಕ್ಕತ್ತಾವ್ರಿ. ಈಗ ನೋಡಲ್ಲ 9 ಇಂಟು 120 ಮಾಡಿದ್ವಿ ಅಂದ್ರೆ ಏನ್ ಬರ್ತೈತಿ, 12 9 108 1080 ಬರ್ತೈತಿ. ಸೊ ನಂಬರ್ ದೊಡ್ಡ ದೊಡ್ಡ ಆಗ್ತಾವ, ಅದ್ರ ಸಂಬಂಧ ಇದನ್ನ ಸಣ್ಣ ಮಾಡ್ಕೊಳಕ್ ಬರ್ತದ ಅಂದ್ರೆ ಬರ್ತದ್ರಿ. ಹೆಂಗಂದ್ರೆ ಇವಿಷ್ಟು 3 ಲಿಂದ ಡಿವೈಡ್ ಆಗ್ತಾವ. ಓಕೆ, ಡಿವೈಡೆಡ್ ಬೈ 3 ಮಾಡ್ಕೊಡ್ರಿ. ಸೊ ಇದೇನಾಗುತ್ತೆ 3x ಸ್ಕ್ವೇರ್ ಆಗುತ್ತೆ ಮೈನಸ್ 1 ಸೆಕೆಂಡ್ ರೀ, ಆರ್ಡರ್ ಆಗಿ ಬರ್ಕೋಬೇಕಾಗಿತ್ತಲ್ಲ ಇದನ್ನ. ಹಿಂಗಾಗ್ಬಾರ್ದಾಗಿತ್ತು. ರೈಟ್ ಏನ್ರಿ, ಇದು ಆರ್ಡರ್ ಆಗಿ ಬರ್ಕೋಬೇಕಾಗಿತ್ತು, ನಾವು ಆರ್ಡರ್ ಒಳಗೆ ಬರ್ಕೋಬೇಕಾಗಿತ್ತು. ಓಕೆ ರೈಟ್. ಸೊ 120x ರೈಟ್ ಸೈಡಿಗೆ ತೊಗೊಂಡು ಹೋಗ್ತೀನಿ ಅಂದ್ರೆ ಇದೇನಾಗುತ್ತೆ 9x ಸ್ಕ್ವೇರ್ ಮೈನಸ್ 120x ಮೈನಸ್ 225 ಈಸ್ ಈಕ್ವಲ್ ಟು 0. ಈಗ ಮಾಡ್ಕೊಳ್ರಿ. ಓಕೆ, ಈಗ ಏನ್ ಮಾಡ್ತೀರಿ, ಡಿವೈಡೆಡ್ ಬೈ 3 ಮಾಡ್ತೀರಿ. 3 3 9, 3x ಸ್ಕ್ವೇರ್. ಓಕೆ, ಮೈನಸ್ 3 4 12, ಮುಂದೊಂದು 0 x, 3 7 21, ಒಂದು ಉಳಿತು 3 5 15 ಈಸ್ ಈಕ್ವಲ್ ಟು 0. ಓಕೆ, ಈಗ ಏನ್ ಮಾಡ್ತೀವ್ರಿ, ಇದನ್ನ ಈ 75 ನ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಎರಡು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 75 3 210 ಪ್ಲಸ್ 15 225 ಬರುತ್ತೆ. ಇಂಟು ಮಾಡಿದ್ರೆ ಮೈನಸ್ 225 ಬರಬೇಕು. ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ ಮೈನಸ್ 40 ಬರಬೇಕು. ಓಕೆ, ಹೇಳ್ರಿ ಅವೆರಡು ನಂಬರ್ ಹೇಳ್ರಿ. ಯಾವ ಡೈರೆಕ್ಟ್ ಆಗಿ ಹೇಳಿದ್ರೆ ಹೆಂಗೆ ಹೇಳಿದ್ರಿ, ಹಿಂದೆ ದೊಡ್ಡ ದೊಡ್ಡ ನಂಬರ್ ಇದ್ದು, ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ಲಿಂದ ಡಿವೈಡ್ ಮಾಡ್ಕೊತೀವಿ. ಪ್ರೈಮ್ ನಂಬರ್, ಫಸ್ಟ್ ಪ್ರೈಮ್ ನಂಬರ್ 2 ಲಿಂದ ಡಿವೈಡ್ ಆಗ್ತದಾ, ಇಲ್ಲ. ಸೊ ನೆಕ್ಸ್ಟ್ 3 ಹೋರಿ, 3 7 21, 1 ಉಳಿತು 3 5 15. ನೆಕ್ಸ್ಟ್ ಇದು 3 ಲಿಂದ ಡಿವೈಡ್ ಆಗ್ತದೆ, 3 2 6, 1 ಉಳಿತು 3 5 15. ನೆಕ್ಸ್ಟ್ 5 5 25, 5 1 5, 225 15 ಇದು ಸ್ಕ್ವೇರ್. ಓಕೆ, 5 3 15, 5 3 15. 15 ಪ್ಲಸ್ 15 ಮಾಡಿದ್ರೆ ನಮ್ಗೆ 30 ಬರಲ್ಲ, 40 ಬರಲ್ಲ ರೀ, 30 ಬರ್ತದ. ಅದು ವೇಸ್ಟ್ ಆಯ್ತು. ಅಂದ್ರೆ ನೆಕ್ಸ್ಟ್ ಯಾವ ನಂಬರಿಗೆ ಹೋಗೋಣ, ಹಾ ಇದನ್ನು ತಗೋರಿ. 3 3 9, 9 5 45, 45
ಇಂಟು 5 ಮಾಡಿದ್ರೆ 225 ಬರ್ತೈತಿ. 45 ಒಳಗೆ 5 ಹೋದ್ರೆ 40 ಬರ್ತೈತಿ. ಸೊ ಹಂಗಂದ್ರೆ ಇದನ್ನ ಯಾವ ರೀತಿ ಹೊರಡ್ಕೋಬಹುದು ಅಂದ್ರೆ 45 ಇಂಟು 5 ಅಂತ ಹೊಡ್ಕೋಬಹುದು. ಇಲ್ಲಿ ನಮಗೆ ಮೈನಸ್ ಬರಬೇಕು. ಸೊ ಮೈನಸ್ ಬರ್ಬೇಕಂದ್ರೆ ಬಿಗ್ಗರ್ ನಂಬರ್ ಇಂದ ಮೈನಸ್ ಇರಲಿ, ಸಣ್ಣ ನಂಬರ್ ಇಂದ ಪ್ಲಸ್ ಇರಲಿ, ರೈಟ್. ಓಕೆ, ಸೊ ಈ ಪ್ರಾಬ್ಲಮ್ ಅನ್ನ ಮುಂದೆ ಕಂಟಿನ್ಯೂ ಮಾಡೋಣ. ಏನಾಗತ್ರಿ? ರೈಟ್, 3x ಸ್ಕ್ವೇರ್ ಮೈನಸ್ 45x ಪ್ಲಸ್ 5x is equal to minus 75 ಜಗ minus 75 is equal to 0. ಓಕೆ, ರೈಟ್. ಇವೆರಡರೊಳಗೆ ಕಾಮನ್ ಏನ್ ಬರ್ತದ್ರಿ? 3x ಕಾಮನ್ ಬರ್ತೈತಿ. ಇಲ್ಲಿ x ಉಳಿತೈತಿ. ಮೈನಸ್ 3 ಕಿಷ್ಟಲಿಂದ ಗುಣಿಸಿ 4 ಬರ್ತದ. 15 ಲಿಂದ ಗುಣಿಸಿದ್ರೆ ಬರ್ತದ. ಪ್ಲಸ್ 5 ಕಾಮನ್ ತೆಗೆನ. ಇಲ್ಲಿ x ಮೈನಸ್ 15 ಬರ್ತದ ಅಂದ್ರೆ ಇಲ್ಲೂ x ಮೈನಸ್ 15 ಬರ್ತೈತಿ. ಇಸ್ ಈಕ್ವಲ್ ಟು 0. ಕರೆಕ್ಟ್ ಅದನ್ನ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ರಿ. 5 into x 5x 5 into 15 minus 75 ಬರುತ್ತೆ. ಇವೆರಡರು ಕಾಮನ್ ಕ್ಯಾ ಹೈ? ಕಾಮನ್ ಏನದರಿ? x ಮೈನಸ್ 15 ಅದ. ಸೊ x ಮೈನಸ್ 15 ಹೊರಗಡೆ ಹೋದ್ರೆ ಇಲ್ಲಿ ಏನ್ ಬರ್ತರಿ? 3x ಬರ್ತದ. ಇಲ್ಲಿ ಏನ್ ಉಳಿತೈತ್ರಿ? 5 ಉಳಿತೈತಿ. ಇಸ್ ಈಕ್ವಲ್ ಟು 0. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಹಂಗಂದ್ರೆ ಇದು 0 ಆಗಿರ್ತೈತಿ ಅಥವಾ ಇದು 0 ಆಗಿರ್ತೈತಿ. 15 ಬಲಗಡೆ ಹೋದ್ರೆ ಪ್ಲಸ್ 15 ಆಗ್ತೈತಿ. 3x 5 ಬಲಗಡೆ ಹೋದ್ರೆ ಮೈನಸ್ 5 ಆಗ್ತೈತಿ. x 3 ಬಲಗಡೆ ಹೋದ್ರೆ ಇವೆರಡರ ನಂಬರ್ ಇಂಟು ಐತಿ, ಬಲಗಡೆ ಹೋದ್ರೆ ಡಿವೈಡೆಡ್ ಬೈ 3 ಆಗ್ತೈತಿ. ಓಕೆ, ರೈಟ್. x ಅಂದ್ರೆ ಏನ್ರಿ? ಸ್ಪೀಡ್ ಆಫ್ ಬೋಟ್. ಅದು ನೆಗೆಟಿವ್ ಇರ್ಲಿಕ್ಕಿಲ್ಲ. ಸೊ ಕ್ಯಾನ್ಸಲ್. ಸೊ ನಮ್ಮ ಉತ್ತರ ಏನಾಗಿರ್ತೈತಿ ಅಂದ್ರೆ ಪ್ಲಸ್ 15 ಆಗಿರ್ತೈತಿ. ರೈಟ್. ಓಕೆ, ಸೊ ದಟ್ ಲೆಕ್ಕ ಎಲ್ಲ ಮುಗಿತು. ಸೊ ದಟ್ ವಾಟ್ ಇಸ್ x ಅಂದ್ರೆ ಏನ್ರಿ? ಸ್ಪೀಡ್ ಆಫ್ ಬೋಟ್. ಓಕೆ, ಬರೋಣ ಇಲ್ಲಿ. ಸ್ಪೀಡ್ ಆಫ್ ಬೋಟ್ ಇಸ್ ಈಕ್ವಲ್ ಟು 15 km/h. ಓಕೆ, ಸೊ ಇದನ್ನೇನೋ ಮಾಡಿದ್ವಿ. ಬಟ್ ನೆಕ್ಸ್ಟ್ ಕ್ಯಾ ಹೈ? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದಟ್ ಲೆಕ್ಕ ಎಲ್ಲ ಮುಗಿದೋಯ್ತು. ಬಟ್ ಕರೆಕ್ಟ್ ಅದನ್ನ ಎಲ್ಲೋ ತಪ್ಪು, ಕರೆಕ್ಟ್ ಅದನ್ನ ತಪ್ಪದನ ಅಂತ ಒಂದು ಸಣ್ಣ ಡೌಟ್. ಅದನ್ನ ಕ್ಲಾರಿಫೈ ಮಾಡ್ಕೊಂಡ್ಬಿಡೋಣ. ಹೆಂಗಂತಂದ್ರೆ ಈಗ ಸ್ಪೀಡ್ ಅಲಾಂಗ್ ಸ್ಟ್ರೀಮ್ ಜೊತೆ ಹೋಗ್ಬೇಕಾದಾಗ ಏನಾಗಿರ್ತೈತೆ ಅಂದ್ರೆ ಬೋಟ್ ಸ್ಪೀಡ್ 15, ಸ್ಟ್ರೀಮ್ ಸ್ಪೀಡ್ 5, ಟೋಟಲ್ 15 ಪ್ಲಸ್ 5 ಅಂದ್ರೆ 20 ಕಿಲೋಮೀಟರ್ ಆಗ್ತೈತಿ. 20 km/h ಆಗ್ತೈತಿ. ಸೊ ಅಗೇನ್ಸ್ಟ್ ಸ್ಪೀಡ್ ಇದ್ದಾಗ ಇದು 15 ಐತಿ. 15 ಮೈನಸ್ 5 ಅಂದ್ರೆ ಇದೇನಾಗುತ್ತೆ ಅಂದ್ರೆ 10 km/h ಆಗಿರ್ತೈತಿ. ಓಕೆ, ರೈಟ್. ಸೊ ಹಂಗಂದ್ರೆ 30 ಡಿವೈಡೆಡ್ ಬೈ 20. 0ಗೆ 0 ಕ್ಯಾನ್ಸಲ್. 3/2 3/2 ಅಂದ್ರೆ 2 1 2 1 3 1 8 1 ಡಿವೈಡೆಡ್ ಬೈ 2 ಆಗ್ತೈತಿ. ಆ ನಂತರ ಏನಪ್ಪಾ ಅಂದ್ರೆ 30 ಕಿಲೋಮೀಟರ್ ಏನ್ ಮಾಡ್ತೀವಿ? ಇದು ದಟ್ ಇದೇನಪ್ಪಾ ಅಂದ್ರೆ ಅಲಾಂಗ್ ಸ್ಟ್ರೀಮ್ ಇದ್ದಾಗ, ಇದು ಅಗೇನ್ಸ್ಟ್ ಸ್ಟ್ರೀಮ್ ಇದ್ದಾಗ ಡಿವೈಡ್ ಬೈ 0 ಡಿವೈಡ್ ಬೈ 10. 0 0 ಕ್ಯಾನ್ಸಲ್ ಆದ್ರೆ 3 ಆಗುತ್ತೆ. ಇದು ಇಲ್ಲಿ 3 ತಾಸು, ಇಲ್ಲಿ 1.5 ತಾಸು. ಸೊ 3 ತಾಸು ಪ್ಲಸ್ 1.5 ತಾಸು ಅಂದ್ರೆ 4.5 ತಾಸು. ಹಂಗಂದ್ರೆ ಅವ್ರು ಕೊಟ್ಟಿರೋದು 4.5 ತಾಸು ಅದ. ಅಂದ್ರೆ ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಐತಿ. ಓಕೆ, ಇದು ನಮ್ಮ 68th ಕ್ವಶನ್ ಆಗಿತ್ತು. ಸೊ ನಮ್ಮ ಈ ವಿಡಿಯೋ ಒಳಗಿನ ಕೊನೆಯ ಪ್ರಶ್ನೆ, ಈ ವಿಡಿಯೋದ ಕೊನೆಯ ಪ್ರಶ್ನೆ. ಇನ್ನೂ ಕ್ವಶನ್ಸ್ ಅದಾವು. ಸೊ ದಟ್ ಈಸ್ 69th ಕ್ವಶನ್. ಏನು ನೋಡ್ರಿ? an express train takes 1 hour less than the passenger train to travel 130 km between two towns A and B. The average speed of the express train is 11 km/h, more than that of the passenger train. Find the average speed of these trains. ಓಕೆ, ಎರಡು ಟ್ರೈನ್ ಬಗ್ಗೆ ಮಾತಾಡ್ಲಿಕ್ಕತ್ತಾರ. ಎರಡು ಟ್ರೈನ್ ಏನ್ ಮಾಡ್ಲಿಕ್ಕತ್ತಾವ ಅಂದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಹೊಂಟಾವು. ಡಿಸ್ಟೆನ್ಸ್ ಎಷ್ಟದ ಅಂದ್ರೆ 130 km ಅದ. ಓಕೆ, ಆ ನಂತರ ಇದರ ಮಜಾ ಏನಂತಂದ್ರೆ ಎರಡು ಟ್ರೈನ್ ಅದಾವಲ್ರಿ. ಒಂದು ಎಕ್ಸ್ಪ್ರೆಸ್ ಟ್ರೈನ್ ಇದ್ರೆ ಇನ್ನೊಂದು ಪ್ಯಾಸೆಂಜರ್ ಟ್ರೈನ್ ಅದ. ಓಕೆ, ಎಕ್ಸ್ಪ್ರೆಸ್ ಟ್ರೈನ್ ಏನ್ ಮಾಡ್ತೈತ್ರಿ? ಅದರದ ಸ್ಪೀಡ್ ಹೆಚ್ಚಿಗೆ ಇರ್ತೈತಿ, ಪ್ಯಾಸೆಂಜರ್ ಟ್ರೈನ್ ಸ್ಪೀಡ್ ಕಡಿಮೆ ಇರ್ತೈತಿ. ಎಷ್ಟು ಹೆಚ್ಚಿಗೆ ಐತಿ? 11 km/h ಹೆಚ್ಚಿಗೆ ಐತಿ. ಎದರ್ಕಿನ? ಪ್ಯಾಸೆಂಜರ್ ಟ್ರೈನ್ ಕಿನ ಎಕ್ಸ್ಪ್ರೆಸ್ ಟ್ರೈನ್ ಸ್ಪೀಡ್ 11 km/h ಹೆಚ್ಚಿಗೆ ಐತಿ. ಇದ್ರೊಳಗೆ ಇಂಪಾರ್ಟೆಂಟ್ ಯಾರ್ರಿ? ಇಂಪಾರ್ಟೆಂಟ್ ಯಾರಪ್ಪ ಅಂದ್ರೆ ನಮ್ಗ ಪ್ಯಾಸೆಂಜರ್ ಟ್ರೈನ್ ಇಂಪಾರ್ಟೆಂಟ್. ಯಾಕ್ರಿ? ಅದು ಗೊತ್ತಾದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಎಕ್ಸ್ಪ್ರೆಸ್ ಟ್ರೈನ್ ಸ್ಪೀಡ್ ಗೊತ್ತಾಗೈತಿ. ಸೊ ಹಂಗಾಗಿ ಲೆಟ್ ಸ್ಪೀಡ್ ಆಫ್ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲ ಪ್ಯಾಸೆಂಜರ್ ಟ್ರೈನ್, ಪ್ಯಾಸೆಂಜರ್ ಟ್ರೈನ್ ಇಸ್ ಈಕ್ವಲ್ ಟು ಏನ್ರಿ? x km/h. ಇದೇನ್ರಿ? x km/h ಇರ್ಲಿ. ಹಾಗಾದ್ರೆ ಇಲ್ಲಿ ಸ್ಪೀಡ್
ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ is equal to ಇದು 11 ಕಿಲೋಮೀಟರ್ ಹೆಚ್ಚಿಗೆ ಐತಿ ಅಂದ್ರೆ x ಪ್ಲಸ್ 11 ಕಿಲೋಮೀಟರ್ ಪರ್ ಅವರ್ ಆಗಿರ್ತೈತಿ. ನೆಕ್ಸ್ಟ್ ಏನ್ ಹೇಳಕತ್ತಾರ ಅಂತಂದ್ರೆ ಈ ಎಕ್ಸ್ಪ್ರೆಸ್ ಟ್ರೈನ್ ಏನ್ ಮಾಡ್ತೈತಿ ಅಂದ್ರೆ ಪ್ಯಾಸೆಂಜರ್ ಟ್ರೈನ್ ಕಿನ 1 ಅವರ್ ಲಗುನ ಹೋಗಕತ್ತೈತೆ ಅಂತ ಹೇಳಕತ್ತಾರ. ಸೊ ಅಂದ್ರೆ ಇಲ್ಲಿ ನಾವು ಟೈಮ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕಾಗ್ತೈತಿ. ಸೊ ಏನಂದ್ರೆ ಎರಡು ಟ್ರೈನ್ ಏನಪ್ಪಾ ಅಂದ್ರೆ ಟೈಮ್ ಬೇಕಾಗ್ತೈತಿ. ಸೊ ಹಿಂಗಾಗಿ ಟೈಮ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಏನದ್ರಿ, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಐತಿ. ಓಕೆ ರೈಟ್. ಸೊ ಈಗ ಇದ್ರ ಸ್ಪೀಡ್ ಹೋಗತ್ತಾರೆ ಯಾರ್ರಿ, ಇವ್ರು. ಟೈಮ್ ಯಾರ್ದು ಕಡಿಮೆ ಇರ್ತೈತಿ, ಇವ್ರದ್ದು ಕಡಿಮೆ ಇರ್ತೈತಿ, ಇವ್ರದ್ದು ಹೆಚ್ಚಿಗೆ ಇರ್ತೈತಿ. ಸೊ ಹಂಗಂದ್ರೆ ಫಸ್ಟ್ ಇದ್ರದ್ದು ಟೈಮ್ ಬರ್ಕೊಳ್ಳೋಣ, ಮೈನಸ್ ಇದ್ರ ಟೈಮ್ ಮಾಡಿದ್ವಿ ಅಂದ್ರೆ ಎಷ್ಟು ಟೈಮ್ ಐತಿ ಅಂದ್ರೆ 1 ಅವರ್ ಐತಿ ಅಂತ ಹೇಳಕತ್ತಾರ. ಸೊ ಹಂಗಾಗಿ ಇದ್ರ ಸ್ಪೀಡ್ ಏನಾಗುತ್ತೆ ಅಂತಂದ್ರೆ ದಟ್ ಈಸ್ ಡಿಸ್ಟೆನ್ಸ್ ಎಷ್ಟೈತ್ರಿ, ಟೋಟಲ್ ಅವು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಲಿಕ್ಕೆ 132 ಕಿಲೋಮೀಟರ್ ಡಿವೈಡೆಡ್ ಬೈ ಟ್ರೈನ್ ಸ್ಪೀಡ್ ಎಷ್ಟದ ಅಂದ್ರೆ x ಮೈನಸ್ 132 ಡಿವೈಡೆಡ್ ಬೈ x ಪ್ಲಸ್ 11. ಇವೆರಡು ಡಿಫರೆನ್ಸ್ ಎಷ್ಟೈತಿ ಅಂತಂದ್ರೆ 1 ಅವರ್ ಐತಿ. ಓಕೆನಾ ಸರ್, ದಟ್ ನಮ್ಗೆ ಹೆಂಗ್ ಗೊತ್ತಾಗ್ಬೇಕ್ರಿ, ಇದನ್ನ ಮೊದ್ಲೇಕ್ ಬರ್ಕೋಬೇಕು, ಇದನ್ನ ಎರಡಾಕ್ ಬರ್ಕೋಬೇಕು ಅಂತ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಅಂತಂದ್ರೆ ಎದ್ರ ವ್ಯಾಲ್ಯೂ ಹೆಚ್ಚಿಗೆ ಇರ್ತೈತಿ ಅದನ್ನ ಫಸ್ಟ್ ಬರ್ಕೋರಿ, ಎದ್ರ ವ್ಯಾಲ್ಯೂ ಕಡಿಮೆ ಇರ್ತೈತಿ ಅದನ್ನ ಎರಡಕ್ಕೆ ಬರ್ಕೋರಿ, ಸಿಂಪಲ್. ಓಕೆ, ಇದು ಎದ್ರ ವ್ಯಾಲ್ಯೂ ಹೆಚ್ಚಿಗೆ ಐತಿ ಯಾಕಂತಂದ್ರೆ ಡಿನಾಮಿನೇಟರ್ ಕಡಿಮೆ ಇತ್ತಂದ್ರೆ ವ್ಯಾಲ್ಯೂ ಹೆಚ್ಚಿಗೆ ಇರ್ತೈತಿ, ಡಿನಾಮಿನೇಟರ್ ಹೆಚ್ಚಿಗೆ ಇತ್ತಂದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಇರ್ತೈತಿ. ನಾವು ದಟ್ ಸಣ್ಣವರಿದ್ದಾಗ ಇದನ್ನ ಕಲ್ತೇವ್ರಿ, ಏನ್ರಿ ಈಗ ಎರಡು ಫ್ರಾಕ್ಷನ್ ಅದಾವು, ನ್ಯೂಮಿರೇಟರ್ ಸೇಮ್ ಇತ್ತಂದ್ರೆ ಅದ್ರೊಳಗ ಯಾವ ದೊಡ್ಡಾಗಿರ್ತೈತಿ ಅಂತಂದ್ರೆ ಡಿನಾಮಿನೇಟರ್ ಯಾವ ಸಾಂದ್ ಇರ್ತೈತಿ ಅದು ದೊಡ್ಡದು, ಯಾವ ದೊಡ್ಡದಿರ್ತೈತಿ ಅದು ಸಾಂದ್, ಸಿಂಪಲ್. ಓಕೆ ರೈಟ್. ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ಅಂದ್ರೆ LCM ಅನ್ನ ತೆಗಿತೀವಿ, x ಇಂಟು ಎಕ್ಸ್ ಪ್ಲಸ್ 11. ಓಕೆ, ಇದಕ್ಕೆ ಎದರ್ಲಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ತ್ರಿ, x ಪ್ಲಸ್ 11 ಲಿಂದ ಮಲ್ಟಿಪ್ಲೈ ಮಾಡಿದ್ರೆ ಬರ್ತೈತಿ. ಸೊ x ಪ್ಲಸ್ 11 ಗೆ ಇದನ್ನ ಎದರ್ಲಿ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ s ಲಿಂದ ಮಲ್ಟಿಪ್ಲೈ ಮಾಡ್ತೀರಿ. ಇದೇನಾಗತ್ರಿ 132 ಇಂಟು ಎಕ್ಸ್ ಪ್ಲಸ್ 11 ಮೈನಸ್ 132 x ಇಸ್ ಈಕ್ವಲ್ ಟು 1. 132 ಇಂಟು ಎಕ್ಸ್ ಅಂತಂದ್ರೆ ಏನ್ ಬರ್ತ್ರಿ 132x ಪ್ಲಸ್ 11 2 22 ಕ್ಯಾರಿ 2, 11 3 33 ಪ್ಲಸ್ 2 ಅಂದ್ರೆ 35 ಕ್ಯಾರಿ 3, 11 11 ಪ್ಲಸ್ 3 ಅಂದ್ರೆ 14 ಮೈನಸ್ 132x ಡಿವೈಡೆಡ್ ಬೈ x ಇಂಟು x ಸ್ಕ್ವೇರ್ ಪ್ಲಸ್ x ಇಂಟು 11x ಇಸ್ ಈಕ್ವಲ್ ಟು 1. 132x ಮೈನಸ್ 132x ಅಂದ್ರೆ ಏನಾಗುತ್ತೆ, ಇದು 0 ಆಗ್ತದೆ. ಇದೇನಾಗುತ್ತೆ ಅಂದ್ರೆ 1452 ಆಗುತ್ತೆ. ಇದು ರೈಟ್ ಸೈಡ್ ಹೋದ್ರೆ ಡಿವೈಡೆಡ್ ಬೈ ಈ ಕಡೆ ಹೋದ್ರೆ ಇಂಟು ಆಗುತ್ತೆ. ಸೊ ಇಂಟು 1 ಅಂದ್ರೆ ಸೇಮ್ ಅದ ಬಂದಿರ್ತೈತಿ. ಓಕೆ, ಇದನ್ನ ಬಲಗಡೆ ತಗೊಂಡು ಹೋಗೋಣ. ಇದೇನಾಗುತ್ತೆ x ಸ್ಕ್ವೇರ್ ಪ್ಲಸ್ 11x, ಇದು ರೈಟ್ ಸೈಡ್ ಹೋದ್ರೆ 1452 ಈಸ್ ಈಕ್ವಲ್ ಟು 0. ಸರ್ ಹಂಗ್ಯಾಕಾದ್ರಿ, ಆಕ್ಚುಲಿ 0 ಎಡಗಡೆ ಬರ್ತೈತಿ, ಅದನ್ನ ನಾವು ಬಲಗಡೆ ಬರ್ಕೊಳಕತ್ತೀವಿ. 0 ನಮಗೆ ಬಲಗಡೆ ಇದ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆನಾ ರೈಟ್. ನೆಕ್ಸ್ಟ್ ಏನ್ರಿ, ಇದ್ರ ಕೋಎಫಿಷಿಯಂಟ್ ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇಂಟು ಮಾಡಿದ್ರೆ ನಮಗ ಈ ನಂಬರ್ ಬರಬೇಕು ಅಂದ್ರೆ ಮೈನಸ್ 1452 ಬರಬೇಕು. ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು, ಅದ್ಯಾವ್ದಪ್ಪ ಅಂದ್ರೆ 11. ಓಕೆ ರೈಟ್. ಸೊ ಇದನ್ನ ನಮಗ ಡೈರೆಕ್ಟ್ ಆಗಿ ಹೇಳಕ್ ಬರಲ್ಲ. ಸೊ ಅದ್ರ ಸಂಬಂಧ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಸ್ಪ್ಲಿಟ್ ಮಾಡ್ತೀವಿ ಬೈ ಟೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ಇದು 2 ಲಿಂದ ಡಿವೈಡ್ ಆಗ್ತದೆ, 2 ಲಿಂದ ಡಿವೈಡ್ ಮಾಡ್ರಿ. 2 7 14, 2 2 4, 1 3, 2 6 12. ನೆಕ್ಸ್ಟ್ ಇದು 2 ಲಿಂದ ಡಿವೈಡ್ ಆಗ್ತದ, 2 3 6, 1 12 ಆಯ್ತು, 2 6 12, 2 3 6. ನೆಕ್ಸ್ಟ್ ಇದು 3 ಲಿಂದ ಡಿವೈಡ್ ಆಗ್ತದೆ, 3 1 3, 3 2 6, 3 1 3. ಓಕೆ, ಸೊ 120 ಅನ್ನೋದು 11 ಸ್ಕ್ವೇರ್. ಸೊ ಡೈರೆಕ್ಟ್ ಆಗಿ 11 ಲಿಂದ ಡಿವೈಡ್ ಮಾಡ್ಬೋಣ. 11 1 11, 11 1 11, ಸೊ 11 1 11. ಓಕೆ ರೈಟ್. ನೆಕ್ಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡ್ರಿ. 11 3 33, 11 2 22, 22 2 44. 44 ಮೈನಸ್ 33 ಅಂತಂದ್ರೆ 11 ಬರ್ತದ್ರಿ. ಸೊ ಹಂಗಂದ್ರೆ ಇದನ್ನ ಯಾವ ರೀತಿ ಡಿವೈಡ್ ಮಾಡ್ಕೊಳ್ರಿ ಅಂತಂದ್ರೆ 44 ಮತ್ತೆ 33 ಅಂತ ಡಿವೈಡ್ ಮಾಡ್ಕೊಡ್ರಿ. ಓಕೆ ರೈಟ್. ಸೊ ನಮಗೆ ಇಲ್ಲಿ ಪ್ಲಸ್ 11 ಬರಬೇಕು. ಪ್ಲಸ್ 11 ಬರಬೇಕು ಅಂದ್ರೆ ದೊಡ್ಡ ನಂಬರ್ ಇಂದ ಪ್ಲಸ್ ಇರ್ತೈತಿ, ಸಣ್ಣ ನಂಬರ್ ಇಂದ ಮೈನಸ್ ಇರ್ತೈತಿ. ರೈಟ್. ಸೊ ಇದನ್ನ ಮುಂದುವರಿರಿ. ಇದೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 44x minus 33x minus 1452 is equal to 0. ಇವೆರಡೂ ಕಾಮನ್ ಏನ್ರಿ, x ಕಾಮನ್ ತೆಗಿತೀವಿ. ಇಲ್ಲಿ x ಪ್ಲಸ್ 44 ಬರ್ತೈತಿ, ಇಲ್ಲಿ ಮೈನಸ್ 33 ಕಾಮನ್ ತೆಗಿತೀವಿ, x ಬರ್ತೈತಿ. ಓಕೆ, ಇಲ್ಲಿ 44 ಐತಂದ್ರ ಇಲ್ಲಿನೂ 44 ಬರ್ಕೊಂಡ್ಬಿಡ್ರಿ, ಆನ್ಸರ್ ಕರೆಕ್ಟ್ ಇರ್ತೈತಿ. ಓಕೆ, ಮೈನಸ್ 33 ಇಂಟು x ಮಾಡಿದ್ರೆ ಮೈನಸ್ 33x ಬರ್ತೈತಿ.
ಮೈನಸ್ 33 ಇಂಟು 44 ಮಲ್ಟಿಪ್ಲೈ ಮಾಡ್ಕೊತ ಕುಂದ್ರೆ ಹೋಗ್ಬಿಡ್ರಿ. ಇಲ್ಲಿ 2 ಇಂಟು ಮಾಡಿದ್ರೆ 1452 ಬರ್ತಂತ ನಾವು ಅಷ್ಟೊಂದೇ ಕಷ್ಟಪಟ್ಟು ಮಾಡಿದೀವಿ. ಮತ್ತೆ ಮಲ್ಟಿಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ರೈಟ್, ಇವೆರಡರೊಳಗೂ ಕಾಮನ್ ತೆಗಿಬೇಕ್ರಿ. ಕಾಮನ್ ಏನ್ ಬರ್ತದೆ ನೋಡ್ರಿ, ಎಕ್ಸ್ ಪ್ಲಸ್ 44 ನ ಕಾಮನ್ ತೆಗೆದಿವಿ ಅಂತಂದ್ರೆ ಇಲ್ಲಿ ಏನು ಉಳಿತೈತಿ ಅಂದ್ರೆ ಎಕ್ಸ್ ಉಳಿತೈತಿ, ಇಲ್ಲಿ ಏನು ಉಳಿತೈತಿ 33 ಉಳಿತೈತಿ, ಈಸ್ ಈಕ್ವಲ್ ಟು 0. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತಂತೆ. ಹಂಗಂದ್ರೆ ಇದು 0 ಆಗಿರ್ತೈತಿ, ನೈತೋ ಇದು 0 ಆಗಿರ್ತೈತಿ. ಓಕೆ, ಸೊ 44 ಬಲ್ಗಡೆ ಹೋದ್ರೆ ಮೈನಸ್ 44 ಆಗುತ್ತೆ, 33 ಬಲ್ಗಡೆ ಹೋದ್ರೆ ಪ್ಲಸ್ 33 ಆಗಿರುತ್ತೆ. ವಾಟ್ ಈಸ್ ಎಕ್ಸ್? ಎಕ್ಸ್ ಅನ್ನೋದು ಏನಪ್ಪಾ ಅಂದ್ರೆ ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್. ಟ್ರೈನ್ ಸ್ಪೀಡ್ ನೆಗೆಟಿವ್ ಇರ್ಲಿಕ್ಕಿಲ್ಲ, ಸೊ ಹಿಂಗಾಗಿ ಏನಪ್ಪಾ ಅಂದ್ರೆ ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ is equal to 33 km/h. ಇನ್ನೊಂದದ ಯಾವ್ದ್ರಿ? ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಆಗದ. ಅವ್ರು ಕೇಳಿದ್ದು ಲಾಸ್ಟಿಗೆ ಏನ್ ಕೇಳಿದಾರ ಅಂತಂದ್ರೆ find the average speed of these trains. Okay, so passenger train speed ಆಯ್ತು, ನಂತರ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ಎವರೇಜ್ ಸ್ಪೀಡ್ ಏನಾಗಿರ್ತೈತಿ ಅಂತಂದ್ರೆ ಇದಕ್ಕಿಂತ 11 ಕಿಲೋಮೀಟರ್ ಹೆಚ್ಚಿಗೆ ಆಗಿರ್ತೈತಿ, 11 km/h. ಅಂದ್ರೆ ಅದ್ರದ್ದು ಏನಾಗಿರ್ತೈತಿ 44 km/h ಆಗಿರ್ತೈತಿ. ಓಕೆನಾ? ರೈಟ್, ಸೊ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಕರೆಕ್ಟ್ ಅದನ್ನ ತಪ್ಪದನ ಅಂತ ಒಂದ್ಸರಿ ವೆರಿಫೈ ಮಾಡ್ಕೊಂಡ್ಬಿಡೋಣ. ಓಕೆ, ರೈಟ್, ಏನ್ ಬರ್ತದೆ ನೋಡ್ರಿ, ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಕಹಾ ಹೈ? ಇಲ್ಲದ ನೋಡ್ರಿ. ಓಕೆ, ಸೊ ಡಿಸ್ಟನ್ಸ್ ಡಿವೈಡೆಡ್ ಬೈ 33. ಓಕೆ, ಸೊ 3 11 3 1 3 4 12 3 4 11 11 4 ಇದಕ್ಕ 4 ತಾಸು ಬೇಕಾಗ್ತತಿ. ಇದಕ್ಕೆ ಎಷ್ಟು ಬೇಕಾಗ್ತತಿ? 132 ಡಿವೈಡೆಡ್ ಬೈ 4 44 4 11 4 3 12 4 3 12 11 11 3 ಇದಕ್ಕ 3 ತಾಸು ಬೇಕಾಗ್ತತಿ. ಸೊ ಇದು 4 ತಾಸು ಹೋಗ್ತೈತಿ, ಇದು 3 ತಾಸು ಹೋಗ್ತೈತಿ. ಅಂದ್ರೆ ಎಕ್ಸ್ಪ್ರೆಸ್ ಟ್ರೈನು ಪ್ಯಾಸೆಂಜರ್ ಟ್ರೈನ್ಕಿನ 1 ತಾಸು ಮುಂಚೆಕ ಹೋಗಿ ಮುಡ್ತೈತಿ. ರೈಟ್, ಸೊ 66 68 ಅಂಡ್ 69 ಕ್ವಶನ್ ಆಗಿತ್ರಿ. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಓಕೆ, ಸೊ ಈ ವಿಡಿಯೋದೊಳಗ ನಾವು ಟೋಟಲ್ 4 ಕ್ವಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ, 4 ಮಾರ್ಕ್ಸ್ ಇದ್ದು. ಸೊ ಇನ್ನೂ 4 ಕ್ವಶನ್ಸ್ ಅದಾವು, ಅವನ್ನ ನೆಕ್ಸ್ಟ್ ವಿಡಿಯೋದೊಳಗ ಡಿಸ್ಕಸ್ ಮಾಡೋಣಂತ. ಓಕೆ, ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ, ಇಲ್ಲ ಸರ್ ದಟ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ನಿಮ್ದೇ. ಓಕೆ, ನೀವು ಪೂರ್ತಿ ಏನಪ್ಪಾ ಅಂದ್ರೆ ನಿಮ್ ಡೌಟ್ ಅನ್ನ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗೆ ಏನಪ್ಪಾ ಅಂತಂದ್ರೆ ನಾನು ನಿಮ್ಮ ಡೌಟ್ ನ ಕ್ಲಿಯರ್ ಮಾಡುವಂತಹ ಪ್ರಯತ್ನ ಮಾಡಿರ್ತೇನೆ. ಓಕೆ, ಚೆನ್ನಾಗಿ ಓದ್ಕೊಡ್ರಿ, ಓದಿದೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಲಿ, ಆ ನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.